ನಮಸ್ಕಾರ. ಸಿಟಿವಿ ನ್ಯೂಸ್ ಸಮರ್ಪಿಸುತ್ತಿರುವ ಸಿಟಿವಿ ಗೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಲಾಸ್ಟ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಿಮಗೆ ಡಾಕ್ಟರ್ ರಾಕೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಚರ್ಮ ಮತ್ತೆ ಹೇರ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರು. ವಿತ್ ಚಿಕಿತ್ಸೆ ಯಾವ ರೀತಿ ಇದೆ ಅನ್ನೋದು ಸಹ ನಿಮಗೆ ತಿಳಿಸ್ಕೊಟ್ಟಿದ್ರು. ಸೊ ಈ ಒಂದು ಎಪಿಸೋಡಲ್ಲೂ ಸಹ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಸಿಟಿವಿ ಗೆಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಕೇಶ್ ಅವರು. ಡಾಕ್ಟರ್ ರಾಕೇಶ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪರವಾಗಿ ನಮ್ಮ ಸಿಟಿವಿ ಚಾನಲ್ ಪರವಾಗಿ ಸ್ವಾಗತವನ್ನ ಬಯಸೋಣ. ಸರ್ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸೊ ಈ ಒಂದು ಡಾಕ್ಟರ್ ರಾಕೇಶ್ ಸರ್ ಬಗ್ಗೆ ನಾನು ಲಾಸ್ಟ್ ಒಂದು ಎಪಿಸೋಡಲ್ಲಿ ಸಹ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಸೊ ಈ ಒಂದು ಎಪಿಸೋಡ್ ಸಹ ಕೊಡೋಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಡಾಕ್ಟರ್ ರಾಕೇಶ್ ವೈಆರ್ ಇವರು MBBS ಮತ್ತೆ MD ಡರ್ಮಟಾಲಜಿಸ್ಟ್, 7 years ಬ್ಯೂಟಿಫುಲ್ ಆಗಿರುವಂತಹ ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ನಾಲೆಡ್ಜ್ಫುಲ್ ಆಗಿರುವಂತಹ ಒಂದು ಸರ್ವಿಸ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇವರು ಸ್ಪೆಷಲಿಸ್ಟ್ ಬಂದು ಹೇರ್ ಟ್ರಾನ್ಸ್ಪರೆಂಟ್ ಸರ್ಜನ್ ಇವರು. ಸೊ ಚರ್ಮ ಮತ್ತೆ ಹೇರ್ಗೆ ಸಂಬಂಧಿಸಿರುವಂತಹ ಪ್ರತಿಯೊಂದು ಚಿಕಿತ್ಸೆ ಮತ್ತೆ ಆಧುನಿಕವಾದಂತಹ ಎಲ್ಲ ಚಿಕಿತ್ಸೆಗಳನ್ನು ಸಹ ಇವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಅವ್ರ ಫೀಡ್ಬ್ಯಾಕ್ ಅದೇ ರೀತಿ ಇದೆ. ಸೊ ಹಾಗಾದ್ರೆ ಇನ್ನು ಯಾಕೆ ತಡ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ಒಂದು ಎಪಿಸೋಡ್ ಅಲ್ಲಿ. ನಮ್ಮ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಸೊ ಸರ್ ಈ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ತುಂಬಾ ಇದೇ ಈ ತರ ಸಮಸ್ಯೆ ಅಂತ ಹೇಳ್ಬೋದು. ಫಂಗಲ್ ಇನ್ಫೆಕ್ಷನ್ ಇದೆ ಅಲ್ವಾ? ಓಕೆ ಸರ್, ಫಂಗಲ್ ಇನ್ಫೆಕ್ಷನ್ಗೆ ಕಾರಣಗಳೇನು ಸರ್? ಇಂಡಿಯಾದಲ್ಲಿ ಫಂಗಲ್ ಇನ್ಫೆಕ್ಷನ್ ತುಂಬಾನೇ ಕಾಮನ್ ಆಗಿದೆ ನೋಡ್ತೀವಿ ನಾವು. ಫಂಗಲ್ ಇನ್ಫೆಕ್ಷನ್ ಯಾರು ಬರುತ್ತಂದ್ರೆ ಯಾರು ಹೈಜೀನ್ ಮೇಂಟೈನ್ ಮಾಡಲ್ಲ, ಯಾರು ದಿನ ಸ್ನಾನ ಮಾಡೋದಿಲ್ಲ, ಮತ್ತು ಯಾರು ಸ್ನಾನ ಮಾಡಿ ಬಂದು ಹಾಗೆ ಒದ್ದೆ ಮೈಯಲ್ಲೇ ಬಟ್ಟೆ ಹಾಕೊಳ್ಳೋದು, ಮತ್ತು ಒದ್ದೆ ಬಟ್ಟೆ ಹಾಕೊಳ್ಳೋದು, ಅಥವಾ ತುಂಬ ಟೈಟ್ ಬಟ್ಟೆ ಅಥವಾ ಸಿಂಥೆಟಿಕ್ ಬಟ್ಟೆ ಹಾಕೊಂಡರು, ಮತ್ತು ಯಾರು ಬಟ್ಟೆನ ಶೇರ್ ಮಾಡ್ತಾರೆ ಒಬ್ಬರಿಂದ ಇನ್ನೊಬ್ಬರು ಬಟ್ಟೆ ಹಾಕೊಳ್ಳೋದ್ರಿಂದ, ಮತ್ತು ಯಾರು ತುಂಬ ಹೊತ್ತು ಶೂಸ್ ಹಾಕ್ಕೊಂಡೆ ಆಫೀಸ್ ವರ್ಕು ಅಥವಾ ಔಟ್ಸೈಡ್ ವರ್ಕು ಏನಾದಾಗಲಿ ತುಂಬ ಹೊತ್ತು ಶೂ ಹಾಕ್ಕೊಂಡಿರ್ತಾರೆ, ಅವರಲ್ಲಿ ಕಾಲಲ್ಲಿ ಫಂಗಲ್ ಇನ್ಫೆಕ್ಷನು ಕಾಮನ್ ಆಗಿ ನೋಡ್ತೀವಿ ಮೇಡಮ್ ನಾವು. ಓಕೆ, ಫಂಗಲ್ ಇನ್ಫೆಕ್ಷನ್ ಈ ರೀಸನ್ಸ್ ಇಂದ ಬರುತ್ತೆ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಟ್ರೀಟ್ಮೆಂಟ್ ಫಸ್ಟು ಅವ್ರೇನು ಅರ್ಥ ಮಾಡ್ಕೊಂಬಂದ್ರೆ ಫಂಗಲ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಇದೆ, ಬಟ್ ಅದು ತುಂಬ ದಿನ ಟೈಮ್ ಇರುತ್ತೆ. ಈ ಫಂಗಲ್ ಇನ್ಫೆಕ್ಷನ್ ಏನು ನಡ್ತಿದ್ದೆ ಟೀನಿಯಾ ಅಥವಾ ಅಂತ ಏನು ಕರಿತೀವಿ ಫಂಗಲ್ ಇನ್ಫೆಕ್ಷನ್, ಉಳ್ಕಡ್ಡಿ ಅಥವಾ ಏನು ಕರಿತೀವಿ ಅದಕ್ಕೆ ಟ್ರೀಟ್ಮೆಂಟ್ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಜನ ಏನು ಮಾಡ್ತಾರೆ ಮೇಡಮ್, 15 ದಿನ ತೊಗೊತಾರೆ, 20 ದಿನ ತೊಗೊತಾರೆ, ಕಮ್ಮಿ ಆಯಿತು ಅಂತ ನಿಲ್ಲಿಸ್ಬಿಡ್ತಾರೆ. ಸೊ ಮತ್ತೇನಾಗುತ್ತೆ, ಮತ್ತೆ ಇನ್ನೊಂದು 6 ತಿಂಗಳು ಮತ್ತೆ ಅದು ಶುರು ಆಗುತ್ತೆ. ಸೊ ಹಂಗಾಗಿ ನೀವು ಯಾರೇ ಡಾಕ್ಟರ್ ತೋರಿಸಿದ್ರು ಕೂಡ ಅದನ್ನು ಕ್ಲಿಯರ್ ಆಗೋವರೆಗೂ ತೊಗೊಳ್ಳಿ. ಅದು 3 ತಿಂಗಳು ಆಗ್ಬೋದು, ಕೆಲವೊಂದ್ಸಲ 6 ತಿಂಗಳು, ಕೆಲವೊಂದ್ಸಲ ಅದಕ್ಕಿಂತ ಜಾಸ್ತಿ ಸಹ ಆಗ್ಬೋದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಮಾಡ್ತಾರೆ, ಮಿಸ್ಟೇಕ್ ಏನು ಮಾಡ್ತಾರೆ ಜನ ಅಂದರೆ, ಮೆಡಿಕಲ್ ಶಾಪ್ಗೆ ಹೋಗಿ ಸ್ಟಿರಾಯ್ಡ್ ಇರೋ ಕ್ರೀಮ್ಗಳನ್ನ ತೊಗೊಂಡು ಹಚ್ಚಕ್ಕೆ ಶುರು ಮಾಡ್ತಾರೆ. ಆ ಸ್ಟಿರಾಯ್ಡ್ ಕ್ರೀಮಿಂದ ಅವ್ರಿಗೆ ತಕ್ಷಣ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅನಿಸುತ್ತೆ, ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಲಾಂಗ್ ಟರ್ಮ್ ನೋಡಿದ್ರೆ ಅದು ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ, ಮತ್ತು ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಲಾಂಗ್ ಟರ್ಮಲ್ಲಿ ಅದು ಕಮ್ಮಿ ಆಗೋದಿಲ್ಲ ಮೇಡಮ್. ಸರ್, ಫಂಗಲ್ ಇನ್ಫೆಕ್ಷನ್ನು ಮನೆಯಲ್ಲಿ ಯಾರಿಗಾರ ಒಬ್ರಿಗಿದ್ರೆ ಅದು ಇನ್ನೂ ಬೇರೆಯವ್ರಿಗೂ ಸ್ಪ್ರೆಡ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ಫ್ಯಾಕ್ಟಾ ಏನದು? ಖಂಡಿತ ಮೇಡಮ್, ಅದು ಸ್ಪ್ರೆಡ್ ಈಸಿಲಿ ಆಗುತ್ತೆ. ಯಾರು ಶೇರ್ ಮಾಡ್ತಾರೆ, ಎಸ್ಪೆಷಲಿ ಟವಲ್ ಆಗಲಿ, ಬೆಡ್ಶೀಟ್ಸ್ ಆಗಲಿ, ಕಂಬಳಿ ಅವೆಲ್ಲ ಯಾರು ಶೇರ್ ಮಾಡ್ತಾರಲ್ಲ, ಮತ್ತು ಇವನ್ ಬಟ್ಟೆ ಕೂಡ ಆಗಲಿ, ಅವ್ರು ಒಬ್ಬರಿಂದ ಇನ್ನೊಬ್ರಿಗೆ ಫಂಗಲ್ ಇನ್ಫೆಕ್ಷನ್ ಹರಡುತ್ತೆ. ಸೊ ಯಾರೇ ಆಗಲಿ ಅವ್ರ ಬಟ್ಟೆನ ಅವರಷ್ಟೇ ಇಟ್ಕೊಂಡು ಬೇರೆಯವ್ರು ಶೇರ್ ಮಾಡೋದು. ಮತ್ತು ಯಾರು ಮನೇಲಿ ಫಂಗಲ್ ಇನ್ಫೆಕ್ಷನ್ ಮಧ್ಯ ಅವರು ಪೂರ್ತಿ ಕ್ಲಿಯರ್ ಆಗೋವರೆಗೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಇನ್ನೊಂದೊಬ್ರು ಸ್ಪ್ರೆಡ್ ಆಗಲ್ಲ. ಮತ್ತು ಇನ್ನೊಂದು ಈಗಿನ ನಾವು ಏನು ನೋಡ್ತಿದ್ದೆ, ಮಕ್ಕಳು ಸಹ ಫಂಗಲ್ ಇನ್ಫೆಕ್ಷನ್ ನೋಡ್ತಿದ್ವಿ. ಮಕ್ಕಳಲ್ಲಿ ಫಂಗಲ್ ಇನ್ಫೆಕ್ಷನ್ ಬರೋದಿಲ್ಲ, ಅದು ಸೊ ಬರೋದೇ ದೊಡ್ಡವರಿಂದ ಮೇಡಮ್. ಸೊ ದೊಡ್ಡವ್ರು ಯಾರಿಗಾದ್ರು ಫಂಗಲ್ ಇನ್ಫೆಕ್ಷನ್ ಬಂದಿದ್ರೆ ಮಕ್ಳಿಗೆ ಬರೋದು, ಇಲ್ಲಾಂದ್ರೆ ಮಕ್ಳಿಗೆ ಏನು ಫಂಗಲ್ ಇನ್ಫೆಕ್ಷನ್ ಬರೋದಿಲ್ಲ. ಈಗ ತುಂಬ ಜನ ಮಕ್ಕಳು ನೋಡ್ತಾ ಇದ್ದೀವಿ ಫಂಗಲ್ ಇನ್ಫೆಕ್ಷನ್. ಓಕೆ, ಫಂಗಲ್ ಇನ್ಫೆಕ್ಷನ್ ತುಂಬ ಜನರಲ್ಲಿ ಇವತ್ತು ನಾನು ಸಹ ಕೇಳ್ಪಟ್ಟಿದ್ದೀನಿ, ನೋಡಿದ್ದೀನಿ. ಸೊ ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಸರ್ ಹೇಳಿದ್ರು. ಸೊ ನೀವು ಆದಷ್ಟು ಮನೆಯಲ್ಲೇ ಸಹ ಅದನ್ನು ಕಂಟ್ರೋಲ್ ಮಾಡ್ಬೋದು. ಯಾಕೆಂದರೆ ಒಬ್ಬರ ಟವಲನ್ನು ಒಬ್ಬರು ಯೂಸ್ ಮಾಡದೇ ಇರೋದು, ಸೊ ಸ್ನಾನ ಮಾಡಿದ ತಕ್ಷಣ ಆ ಟವಲ್ನ ನಾವು ಸರಿಯಾಗಿ ಬಿಸಿಲಿಗೆ ಹಾಕದೇ ಇರೋದು, ನಾವು ಲೈಫಲ್ಲಿ ಏನು ನಮ್ಮ ವಸ್ತ್ರಗಳನ್ನು ವಾಶ್ ಮಾಡೋದಾಗಿರ್ಬೋದು, ಇಲ್ಲ ಸಾಕ್ಸ್, ಶೂಸು, ಇದೆಲ್ಲನೂ ಸಹ ತುಂಬ ಜಿನೈನ್ ಆಗಿ ನಾವು ನೀಟಾಗಿ ಮೇಂಟೈನ್ ಮಾಡಿದಾಗ ಆಲ್ಮೋಸ್ಟ್ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತಲ್ಲ. ಸೊ ಓಕೆ, ಸೊ ಇದು ಬೇಸಿಕ್ ಆಗಿ ನಾವು ತಗೊಳ್ಳೋಂಥ ಒಂದು ಸ್ಟೆಪ್ಸ್ ಇಂದಾನೆ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡ್ಬೋದು. ಸೊ ಇದಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಟ್ರೀಟ್ಮೆಂಟ್ ಇದೆ ಮೇಡಮ್. ನಾನು ಇದು ಫಂಗಲ್ ಇನ್ಫೆಕ್ಷನ್ ಲೈಫ್ ಸ್ಟೈಲ್ ಕಾಯಿಲೆ ಅಂತಾನೆ ಕರಿಬೋದು. ಯಾಕಂದ್ರೆ ನಿಮ್ಮ ಮೇನ್ಲಿ ನಿಮ್ಮ ಲೈಫ್ ಸ್ಟೈಲ್ನ ಡಿಪೆಂಡ್ ಆಗುತ್ತೆ. ಯಾರು ಫಂಗಲ್ ಇನ್ಫೆಕ್ಷನ್ ಬರ್ತಾರಲ್ಲ
ಅವರು ಮೊದಲನೇದು ಏನು ಮಾಡ್ಬೇಕಂದ್ರೆ ದಿನಕ್ಕೆ 2 ಸಲ ಸ್ನಾನ ಮಾಡಲೇಬೇಕು ಕಂಪಲ್ಸರಿ. ಸೊ ಬೆಳಿಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಂತೂ 2 ಸಲ ಕಂಪಲ್ಸರಿ ಸ್ನಾನ ಮಾಡಿ. ಅದರಿಂದ ಏನಾಗುತ್ತೆ, ಕೂತಿರೋ ಬೆವರಾಗಲಿ ಅದೆಲ್ಲ ವಾಶ್ ಆಗುತ್ತೆ, ಫಂಗಸ್ ವಾಶ್ ಆಗುತ್ತೆ. ಸೊ ಯಾವಾಗ ಹಿಂಗೆ ವಾಶ್ ಆಗುತ್ತೆ ಅವಾಗ ನಿಮಗೆ ಫಂಗಲ್ ಇನ್ಫೆಕ್ಷನ್ ಬೇಗ ಕ್ಲಿಯರ್ ಆಗುತ್ತೆ. ಮತ್ತು ಸ್ನಾನ ಮಾಡಿ ಬಂದಮೇಲೆ ಪೂರ್ತಿ ಮೈ ಒರೆಸಿ ಬಟ್ಟೆ ಹಾಕ್ಕೊಳ್ಳಿ. ಮತ್ತು ಯಾವತ್ತಿದ್ರೂ ಲೂಸ್ ಬಟ್ಟೆ, ಕಾಟನ್ ಕ್ಲೋತ್ಸ್ ಹಾಕಿ ಟೈಟ್ ಬಟ್ಟೆ ಯಾವತ್ತೂ ಹಾಕಬೇಡಿ. ಮತ್ತು ಇನ್ನೊಂದು ಬಟ್ಟೆ ಶೇರ್ ಮಾಡಬೇಡಿ. ಮತ್ತು ಯಾರು ತುಂಬ ದಿನ ಶೂ ಹಾಕಬೇಕು ಅಂದವ್ರಿಗೆ ಅವರು ಎವ್ರಿ ಡೇ ಸಾಕ್ಸ್ ಚೇಂಜ್ ಮಾಡಬೇಕು ಕಂಪಲ್ಸರಿ. ಮತ್ತು ಆದಷ್ಟು ನಿಮ್ಮ ಶೂಸ್ನ ಬಿಸಿಲಲ್ಲಿ ಒಣಗಿಸಿ ಹಾಕೊಳ್ಳೋದೇ ಒಳ್ಳೆಯದು. ಎಸ್, ಇದು ಒಂದು ರೀತಿ ಎಲ್ಲರಿಗೂ ಅನ್ವಯಿಸುತ್ತೆ ಅನ್ಸುತ್ತೆ ಈ ಒಂದು ಸಜೆಷನ್ಸು. ನಾವು ಡೈಲಿ ಯೂಸ್ ಮಾಡೋ ಟವಲ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು. ನೋಡಿ, ಕೆಲವರು ಸಾಕ್ಸ್ 1 ವಾರ ಫುಲ್ ಒಂದೇ ಉಜ್ಜಾಕ್ಬಿಡ್ತಾರೆ, ಅದು ಒಳ್ಳೆ ಸ್ಮೆಲ್, ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದರಿಂದ ನಿಮ್ಗೆ ಏನೆಲ್ಲ ಸ್ಕಿನ್ ಎಫೆಕ್ಟ್ ಆಗುತ್ತೆ ಅಂತ ಸರ್ ತುಂಬ ಒಳ್ಳೆ ವರ್ಡ್ಸಲ್ಲಿ ಹೇಳಿದ್ರು. ಸೊ ಈ ಒಂದು ಪ್ರಿಕಾಷನರೀಸ್ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಲ್ಮೋಸ್ಟ್ ಕಡಿಮೆ ಮಾಡಬಹುದು. ಸರ್, ನಂತರದ ಏನು ಅಂತಂದ್ರೆ ಈ ಸೋರಿಯಾಸಿಸ್ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಇದರ ಹೆಂಗ್ ಸರ್, ಇದು ಯಾವ ರೀಸನ್ಸ್ ಇಂದ ಬರುತ್ತೆ? ಸೋರಿಯಾಸಿಸು ಕೆಲವೊಬ್ಬರಲ್ಲಿ ವಂಶ ಪರಂಪರೆಯಾಗಿ ಬರುತ್ತೆ, ಓಕೆ. ಕೆಲವೊಬ್ಬರಲ್ಲಿ ಹಾಗೆ ಅವ್ರ ವಂಶದಲ್ಲಿ ಯಾರಿಗೂ ಸಹ ಬಂದೇ ಬರುತ್ತೆ. ಇದು ಬೇಸಿಕ್ಲಿ ಒಂಥರ ಆಟೋ ಇಮ್ಯೂನ್ ಡಿಸಾರ್ಡರ್ ಥರ. ಸೊ ಆಟೋ ಇಮ್ಯೂನ್ ಅಂದರೆ ಏನಂದರೆ, ಈಗ ನಮ್ಮ ಬಾಡಿಯಲ್ಲಿ, ನಮ್ಮ ಮೈಯಲ್ಲಿ ಇದು ಫೈಟಿಂಗ್ ಪವರ್ ಅಥವಾ ಇಮ್ಯುನಿಟಿ ಅಂತ ಏನು ಕರಿತೀವಲ್ಲ, ಸೊ ಅದೇನು ಮಾಡ್ತಾ ಅದ್ರದ್ದು ಕೆಲಸ ಬಂದು ಆಚೆ ಇರೋ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನೇನು ಆಚೆಯಿಂದ ಬಂದರೂ ಅದು ಫೈಟ್ ಮಾಡೋದು ನಮ್ಮ ಬಾಡಿ ಒಳಗಡೆ. ಸೊ ಕೆಲವೊಬ್ಬರು ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ಅದು ಹೋಗಿ ಚರ್ಮದ ಮೇಲೆ ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲಿ ಈ ಥರ ಫೈಟಿಂಗ್ ರೆಸ್ಪಾನ್ಸ್ ಬರುತ್ತಲ್ಲ, ಸೊ ಅಲ್ಲಿ ಚರ್ಮ ಸ್ವಲ್ಪ ದಪ್ಪ ಆಗೋದು, ಕೆಂಪಾಗೋದು, ಈ ಸೋರಿಯಾಸಿಸ್ ಥರ ಪ್ಯಾಚಸ್ ಡೆವಲಪ್ ಆಗುತ್ತೆ ಮೇಡಮ್. ಇದು ಕಾಮನಾಗಿ ಸೋರಿಯಾಸಿಸ್ ಪ್ಯಾಚಸ್ ಎಲ್ಲಿ ನೋಡ್ತೀವಿ ಅಂದರೆ, ತಲೆಯಲ್ಲಿ, ಮೊಣಕೈ, ಮೊಣಕಾಲು, ಹೊಟ್ಟೆ ಮೇಲೆ ಕಾಮನಾಗಿ ನೋಡ್ತೀವಿ. ಅದು ಬಿಟ್ಟರೆ ಬೇರೆ ಎಲ್ಲಿ ಬೇಕೋ ಬರ್ಬೋದು. ಈ ಸೋರಿಯಾಸಿಸು ಯಾವ ಮಕ್ಕಳು ಚಿಕ್ಕವರಿಂದ ಸಹ ಬರ್ಬೋದು, ದೊಡ್ಡವ್ರಿಗೂ ಸಹ ಬರ್ಬೋದು. ಬಟ್ ದೊಡ್ಡವರಲ್ಲಿ ಇದು ತುಂಬ ಕಾಮನಾಗಿ ನೋಡ್ತೀವಿ, ಚಿಕ್ಕ ಮೇಲೆ ಕಮ್ಮಿ ಮೇಡಮ್. ಓಕೆ. ಈ ಸೋರಿಯಾಸಿಸ್ಗೆ ಬರ್ದಿರ ಏನಾದರೂ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸರ್? ಪ್ರಿಕಾಷನರಿ ಮ್ಯಾಮ್, ಸೋರಿಯಾಸಿಸು ಸ್ಟಾರ್ಟಿಂಗ್ ಏನಕ್ಕೆ ಬರುತ್ತೆ, ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಟ್ರಿಗರಿಂಗ್ ಫ್ಯಾಕ್ಟರ್ ಬಂದು ಏನಂದರೆ, ಹೆವಿ ಡ್ರಿಂಕ್ಸ್ ಮಾಡೋದು, ಹೆವಿ ಸ್ಮೋಕ್ ಮಾಡೋದು, ಮತ್ತು ತುಂಬ ಸ್ಟ್ರೆಸ್ ತೊಗೊಳೋದು, ಮತ್ತು ತುಂಬ ಹೈ ಕ್ಯಾಲರಿ ಜಂಕ್ ಫುಡ್ ಜಾಸ್ತಿ ತಿನ್ನೋರಲ್ಲಿ, ಮತ್ತು ಚಳಿಗಾಲದಲ್ಲಿ ಈ ಥರ ಯೂಶಲಿ ಬರುತ್ತೆ ಸೋರಿಯಾಸಿಸು. ಸೊ ಇದು ಸ್ವಲ್ಪ ಟ್ರಿಗರಿಂಗ್ ಫ್ಯಾಕ್ಟರ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅಂಥವ್ರು. ಮತ್ತು ಒಂದು ಸಲ ಸೋರಿಯಾಸಿಸ್ ಬಂತು ಅಂದರೆ ಅದಕ್ಕೆ ಪರ್ಮನೆಂಟಾಗಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಮೇಡಮ್. ನಮ್ಮ ಎಲ್ಲೂ ಸಹ ಅದು ಪರ್ಮನೆಂಟ್ ಕ್ಯೂರ್ ಇಲ್ಲ. ಏನಂದರೆ ಕಮ್ಮಿ ಮಾಡೋದು, ಅದನ್ನು ಫುಲ್ಲು ಕಮ್ಮಿ ಮಾಡ್ಬೋದು, ಮತ್ತು ಬರ್ದೇ ಇರೋ ಥರ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದು ನೀವು ಯಾವಾಗ ಹೇಳಿದಲ್ಲ ಈ ಟ್ರಿಗರಿಂಗ್ ಫ್ಯಾಕ್ಟರಾಗಿ, ಯಾವಾಗ ನಿಮ್ಗೆ ಸ್ವಲ್ಪ ಹುಷಾರು ತಪ್ಪಿತು, BP ಶುಗರ್ ಏರುಪೇರ್ ಆಯಿತು, ಇಲ್ಲ ಸ್ವಲ್ಪ ದಪ್ಪ ಇದ್ದೀರಾ, ವೆಯ್ಟ್ ಗೇನ್ ಆದರೆ, ಅಥವಾ ನೀವು ಚಳಿಗಾಲದಲ್ಲಿ ಮತ್ತು ಏನಾದರೂ ಬೇರೆ ಏನೋ ವೈರಲ್ ಫೀವರ್ ಆಯಿತು, ಡೆಂಗ್ಯೂ ಏನಾದರೂ ಆಯಿತು, ಅಥವಾ ನೀವು ಡ್ರಿಂಕ್ಸ್ ಸ್ಮೋಕಿಂಗ್ ತುಂಬ ಹೆವಿ ಮಾಡ್ತಾ ಇದ್ದೀರಾ, ಸೊ ಇಂಥದ್ದು ಏನಾಗುತ್ತೆ ಮತ್ತೆ ಟ್ರಿಗರ್ ಆಗಿ ಮತ್ತೆ ರಿಕರೆನ್ಸ್ ಆಗುತ್ತೆ, ಅಂದರೆ ಮತ್ತೆ ಬರ್ತಾ ಇರುತ್ತೆ. ಸೊ ನೀವೆಲ್ಲ ಟ್ರೀಟ್ಮೆಂಟೆಲ್ಲ ಕೊಟ್ಟು ಕಮ್ಮಿ ಮಾಡಿರ್ತೀವಿ. ಅದಾದಮೇಲೆ ನೀವು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡೋದಾಗಲಿ, ಡಯಟಲ್ಲಿ ಕಂಟ್ರೋಲ್ ಮಾಡೋದಾಗಲಿ ಎಲ್ಲ ಮಾಡಿ, ನೀವು ಸ್ವಲ್ಪ ಚಳಿಗಾಲದಲ್ಲೆಲ್ಲ ಏನೋ ಸ್ವೆಟರೆಲ್ಲ ಹಾಕ್ಕೊಂಡು ಅವಾಯ್ಡ್ ಮಾಡಿದ್ರೆ ನೀವು ಮತ್ತೆ ಬರೋ ಚಾನ್ಸಸ್ ಕಮ್ಮಿ. ಇದು ಟ್ರೀಟ್ಮೆಂಟ್ ಇದೆಯಾ ಸರ್ ನಿಮ್ಮಲ್ಲಿ? ಖಂಡಿತ ಸೋರಿಯಾಸಿಸ್ ತಂದಿದ್ದ ಟ್ರೀಟ್ಮೆಂಟ್ ಇದೆ. ನೋಡ್ತೀವಿ ಎಷ್ಟು ಇನ್ವಾಲ್ವ್ ಆಗಿದೆ. ಕೆಲವೊಬ್ಬರಿಗೆ 1-2 ಪ್ಯಾಚ್ ಇರುತ್ತೆ, ಅಂಥವ್ರಿಗೆ ಬರೀ ಕ್ರೀಮಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. ಕೆಲವೊಬ್ಬರಿಗೆ ಮೈ ತುಂಬ ಆಗಿರುತ್ತೆ, ಅಂಥವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸ್ಬೇಕಾಗುತ್ತೆ. ಇದು ಸ್ವಲ್ಪ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಇರುತ್ತೆ ಸೋರಿಯಾಸಿಸ್, ಲಾಂಗ್ ಟರ್ಮು. ಅದಾದಮೇಲೆ ಕಮ್ಮಿ ಎಲ್ಲ ಆದಮೇಲೆ ಅವ್ರಿಗೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಥರ ಹೇಳಿರ್ತೀವಿ, ಅದನ್ನು ಫಾಲೋ ಮಾಡ್ತಿದ್ದೆ ಅವ್ರಿಗೆ ಸೋರಿಯಾಸಿಸ್ ಬರೋವಂಥದ್ದು ಕಮ್ಮಿ ಆಗುತ್ತೆ ಚಾನ್ಸಸ್. ಓಕೆ. ತುಂಬ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಸರ್ ಅವೈಲಬಿಲಿಟಿ ಯಾವಾಗಿರ್ತಾರೆ ಅನ್ನೋದನ್ನ ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಕೇಶ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಸಂಡೇ ಮತ್ತು ಫ್ರೈಡೇ 2 ಡೇಸು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಲಭ್ಯ ಇರ್ತಾರೆ. ನೀಲಾದ್ರಿ ಕ್ಲಿನಿಕ್, ನಿಯರ್ ದರ್ಗಾ, MG ರೋಡ್, ಚಿಕ್ಕಬಳ್ಳಾಪುರ ಟೌನ್. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಸರ್ನ ಕನ್ಸಲ್ಟ್ ಮಾಡ್ಬೋದು. ದಿ ಬೆಸ್ಟ್ ಆಗಿರುವಂತಹ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸರ್, ನಂತರದ ಪ್ರಶ್ನೆ ಅಂತಂದ್ರೆ ಸರ್, ಈಗ ಸುಮಾರು ಜನರಲ್ಲಿ ಈ ವೈಟ್ ಪ್ಯಾಚಸ್ ಅಂತ ಬರುತ್ತಲ್ವಾ, ಸೊ ಇದು ಏನು ಸಡನ್ ಆಗಿ ಬರುತ್ತಾ, ಇಲ್ಲ ಏನಾದರೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಏನಾದರೂ ಬರುತ್ತಾ? ಸೊ ಈ ವೈಟ್ ಪ್ಯಾಚಸ್ ಅಥವಾ ಏನು ವಿಟಿಲಿಗೋ ಅಂತ ಕರಿತೀವಿ, ಇದಕ್ಕೆ ಸುಮಾರು ಕಾರಣಗಳಿದೆ. ಇದರಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಯಾರಿಗಾದ್ರೂ ಇತ್ತು ಅಂದರೆ ಅವ್ರಿಗೂ ಸಹ ಅವರಿಂದ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಆಟೋಇಮ್ಯೂನ್, ಅದೇನು ಹೇಳಿದ ಸೋರಿಯಾಸಿಸಲ್ಲಿ ಆಟೋಇಮ್ಯೂನ್ ಕಂಡೀಷನ್ ಅಂತ, ನಿಮ್ಮ ಆ್ಯಂಟಿಬಾಡೀಸ್ ಅಥವಾ ಇಮ್ಯುನಿಟಿ ಪವರು ಅದು ಹೋಗಿ ಈಗ ಎಲ್ಲರದೂ ಒಬ್ಬೊಬ್ರು ಬಣ್ಣ ಒಂದೊಂದು ಥರ ಇರುತ್ತೆ. ಸೊ ಆ ಬಣ್ಣ ಬರೋ ಕಾರಣ ಅಂದರೆ ಮೆಲನೋಸೈಟ್ ಅನ್ನೋದೇ ನಮ್ಮ ಚರ್ಮಕ್ಕೆ ಬಣ್ಣ ಕೊಡುವಂಥದ್ದು. ಅದರಿಂದ ಏನಾಗುತ್ತೆ, ಈ ಆಟೋಇಮ್ಯೂನ್ ಕಂಡೀಷನಲ್ಲಿ ಏನಾಗುತ್ತೆ, ಈ ಆ್ಯಂಟಿಬಾಡೀಸ್ ಏನಿರುತ್ತೆ ಅದು ಹೋಗಿ ಆ ಮೆಲನೋಸೈಟ್ ಅನ್ನೋದ್ಮೇಲೆ ಫೈಟ್ ಮಾಡಿ ಮೆಲನೋಸೈಟ್ನ ಸಾಯಿಸಿದಾಗ ಏನಾಗುತ್ತೆ, ಅಲ್ಲಿ ವೈಟ್ ಪ್ಯಾಚಸ್ ಬರೋಕ್ಕೆ ಶುರು ಆಗುತ್ತೆ. ಅದರಿಂದ ಒಂದು ಕಾರಣ. ಕೆಲವೊಬ್ರಲ್ಲಿ ಏನಾಗುತ್ತೆ, ಈ ಮೆಲನೋಸೈಟ್ ವೀಕ್ ಇರುತ್ತೆ. ಆವಾಗ ಏನಾಗುತ್ತೆ, ಅದು ವೀಕ್ ಇರಿದ್ರೆ ಅದು ಯಾವಾಗ ಬೇಕಾದ್ರೆ ಅವಾಗ ಅಟ್ಲೀಸ್ಟ್ ಒಂದು 10-15 ಇಯರ್ಸ್ 20 ಇಯರ್ಸ್ ಆದಮೇಲೆ ಸೊ ಯಾವಾಗ ಒಂದ್ಸ ಏನಾಗುತ್ತೆ ಡ್ಯಾಮೇಜ್ ಆಗಿಬಿಡ್ತದೆ. ಸೊ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಅವಾಗ ಅಲ್ಲಿ ವೈಟ್ ಪ್ಯಾಚಸ್ ಬರೋಂಥ ಕಾರಣ ಬರುತ್ತೆ.
ಕೆಲವೊಂದು ಸಲ ಈ ಮೆಲನೋಸೈಟ್ ಅದು ನಮ್ಮ ಚರ್ಮದ ಕೊನೆ ಭಾಗಕ್ಕೆ ಲೇಯರ್ಗೆ ಅಟ್ಯಾಚ್ ಆಗಿರುತ್ತೆ. ಕೆಲವೊಂದು ಏನಾಗುತ್ತೆ ಅದು ಅಟ್ಯಾಚ್ಮೆಂಟ್ ಬಿಚ್ಚೋಗ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಬಿಚ್ಚೋದಾಗ ಏನಾಗುತ್ತೆ ಅದು ಸೆಲ್ ಆಚೆ ಬಂದ್ಬಿಡುತ್ತೆ. ಸೆಲ್ ಆಚೆ ಬಂದಾಗ ಏನಾಗುತ್ತೆ ಅವಾಗ ಸಹ ಮತ್ತೆ ವೈಟ್ ಪ್ಯಾಚಸ್ ಬರೋ ಕಾರಣಗಳಿರುತ್ತೆ. ಮತ್ತು ಯಾರು ತುಂಬ ಸ್ಟ್ರೆಸ್ ತೊಗೊಳ್ತಾರೆ, ಎಸ್ಪೆಷಲಿ ಸ್ಟ್ರೆಸ್ ಮತ್ತು ಸ್ಮೋಕಿಂಗ್, ಸೊ ಅಂಥವರಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಅಂಥವರಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಮತ್ತು ಟಾಕ್ಸಿನ್ಸ್ ಏನು ಬಾಡಿಲಿ ಜಾಸ್ತಿ ಆದಾಗ ಏನಾಗುತ್ತೆ ಇದು ಹೋಗಿ ಅದನ್ನು ಮೆಲನೋಸೈಟ್ ಅನ್ನೋದನ್ನು ಸಾಯಿಸಿ ಮತ್ತೆ ವೈಟ್ ಪ್ಯಾಚಸ್ ಆಗೋ ಕಾರಣಗಳು ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಸರ್ ನಿಮ್ಮಲ್ಲಿ? ಇದಕ್ಕೆ ಟ್ರೀಟ್ಮೆಂಟ್ ಇದೆ ಮೇಡಮ್. ಮೊದಲು ಜನ ಏನು ಅರ್ಥ ಮಾಡ್ಕೊಬೇಕಂದ್ರೆ ಇದನ್ನು ನಾವು ಫಸ್ಟ್ ಟ್ರೀಟ್ಮೆಂಟ್ ನಾವು ಏನು ಅಪ್ರೋಚ್ ಮಾಡ್ತೀವಿ ಅಂದರೆ ಈಗೇನು ವೈಟ್ ಪ್ಯಾಚಸ್ ಬಂದಿರುತ್ತಲ್ಲ ಅದು ನಾವು ಬೆಳೆದಿರೋ ಥರ ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಅದ ನಂತರ ಅದು ಟೈಮ್ ಹಿಡಿಯುತ್ತೆ. ನಿಮ್ಗೆ ಕೆಲವೊಬ್ಬರಿಗೆ 1 ತಿಂಗಳಾಗುತ್ತೆ, ಕೆಲವೊಬ್ರಿಗೆ 6 ತಿಂಗಳು, ಕೆಲವೊಬ್ರಿಗೆ 1 ವರ್ಷ ಆದರೂ ಆಗ್ಬೋದು. ಅದ ನಂತರ ಅದಾದಮೇಲೆ ಏನು ವೈಟ್ ಬಣ್ಣ ಆಗಿರುತ್ತಲ್ಲ ಅದನ್ನು ಕ್ರಮೇಣ ನಿಮ್ಮ ನಾರ್ಮಲ್ ಬಣ್ಣ ಬರೋ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಕೆಲವೊಬ್ರು ಏನಾಗುತ್ತೆ ಆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಿಲ್ಲ. ಅಂಥದ್ರಲ್ಲಿ ನಾವು ಐಯರ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ಸರ್ಜರೀಸ್ ಅಂತ ಕರಿತೀವಿ. ಸೊ ವಿಟಿಲಿಗೋ ಸರ್ಜರೀಸ್ ಅಂತ ಏನು ಮಾಡ್ತೀವಿ ಅಂದರೆ ಈಗ ಎಲ್ಲಿ ವೈಟ್ ಪ್ಯಾಚ್ ಇರುತ್ತಲ್ಲ ಅಲ್ಲಿಗೆ ನಾವು ಈ ಬಣ್ಣ ಬರೋ ಥರ ಬೇರೆ ಕಡೆಯಿಂದ ಸ್ಕಿನ್ ತೊಗೊತೀವಿ. ಅವರ ಮನುಷ್ಯರಿಂದ ಅವ್ರದಿಂದನೇ ಈಗ ತೊಡೆ ಹತ್ರ ಆಗಲಿ ಇಲ್ಲಾಂದರೆ ಕೈಯಿಂದ ಭುಜದಿಂದ ಆಗಲಿ ಆ ಚರ್ಮನ ಸಣ್ಣದಾಗಿ ಚರ್ಮ ತೆಗೆದು ಅಲ್ಲಿ ಇಡ್ತೀವಿ. ವಿಟಿಲಿಗೋ ವೈಟ್ ಪ್ಯಾಚಸ್ ಮೇಲೆ ಇಡ್ತೀವಿ. ಏನಾಗುತ್ತೆ ಇಲ್ಲಿ ಚರ್ಮ ನಾರ್ಮಲ್ ಚರ್ಮ ತೆಗಿರ್ತಾರೆ ಅಲ್ಲಿ ಇರೋ ಮೆಲನೋಸೈಟ್ ಬಂದು ಇಲ್ಲಿ ವೈಟ್ ಪ್ಯಾಚಸ್ ಇಲ್ಲಿ ಮೆಲನೋಸೈಟ್ನ ಗ್ರೋ ಆಗಿ ಚರ್ಮ ಮತ್ತೆ ನಾರ್ಮಲ್ ಕೊಡೋ ಬಣ್ಣ ಬರುತ್ತೆ. ಅದರಲ್ಲಿ 4-5 ಥರ ಸರ್ಜರೀಸ್ ಇದೆ. ಅದು ನೋಡ್ಕೊಂತೀವಿ ನೀವು ಯಾವ ಭಾಗದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನೋಡಿಕೊಂಡು 4-5 ಆ ಸರ್ಜರಿ ಯಾವ್ದು ಸೂಟಬಲ್ ಆಗುತ್ತೆ ನಿಮಗೆ ಅದನ್ನು ನೋಡಿಕೊಂಡು ಮಾಡಿದ್ರೆ ನಿಮಗೆ ಖಂಡಿತ ಬರುತ್ತೆ ರಿಸಲ್ಟ್. ಓಕೆ, ದಿಸ್ ಇಸ್ ವೆರಿ ಗುಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಸುಮಾರು ಜನ ವೈಟ್ ಪ್ಯಾಚಸ್ ಅದು ಹೋಗೋದೇ ಇಲ್ಲ, ಇದು ಹಿಂಗೆ ಇರಬೇಕು ಅಂತ ಕೆಲವರೆಲ್ಲೋ ತುಂಬಾ ಡಿಪ್ರೆಸ್ ಆಗಿರೋ ಅಂತವರು ಇದ್ದಾರೆ ವೈಟ್ ಪ್ಯಾಚಸ್ ಇಂದ. ಏನೋ ಅಂದ್ರೆ ಕೆಲವರು ಐ ಮೀನ್ ನೋಡಿ ಕೆಲವ್ರು ನೋಡೋ ಒಂದು ದೃಷ್ಟಿನೇ ಬೇರೆ ಆ ಥರ ಇರೋರ್ಗೆ. ಸೊ ಅದರಿಂದನೂ ಸಹ ತುಂಬ ಜನ ಸಫರ್ ಆಗ್ತಿದ್ದಾರೆ. ಸೊ ಅದಕ್ಕೂ ಸಹ ಬೆಸ್ಟ್ ಟ್ರೀಟ್ಮೆಂಟ್ ರಾಕೇಶ್ ಸರ್ ಕೊಡ್ತಾರೆ. ದಯವಿಟ್ಟು ಒಂದ್ಸಲ ಕ್ಲಿನಿಕ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟ್ ಮಾಡಿ. ನಿಮ್ಮ ಸಮಸ್ಯೆ ಏನೇ ಇದ್ರು 99% ಆದರೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಸರ್. ನಂತರದ ಒಂದು ಸಮಸ್ಯೆ ಏನು ಅಂತಂದರೆ ಇದು ಮೋಸ್ಟ್ ತುಂಬ ಎಲ್ಲರಿಗೂ ಇರುವಂಥ ಸಮಸ್ಯೆ ಏನು ಅಂತಂದರೆ ಡಾರ್ಕ್ ಸರ್ಕಲ್. ಸೊ ಐಸ್ ಸುತ್ತು ಡಾರ್ಕ್ ಸರ್ಕಲ್ ಇರುವಂಥದ್ದು. ಸೊ ಇದನ್ನು ನೋಡಿ ನಾನು ಸುಮಾರು ಜನ ಇರೋರನ್ನ ಕೇಳಿದ್ದೀನಿ. ಮತ್ತು ಈ ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ತೋರಿಸ್ತಾರಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಇದನ್ನು ಹಚ್ಚಿದ್ರೆ 1 ವೀಕ್ ಕೊಟ್ಟೋಗುತ್ತೆ, 2 ವೀಕ್ಸ್ ಕೊಟ್ಟೋಗುತ್ತೆ ಅಂತ. ಸುಮಾರು ಪ್ರಾಡಕ್ಟ್ಸ್ ಯೂಸ್ ಮಾಡಿರೋ ಅಂಥವರು ಲೇಡೀಸೇ ಹೇಳಿದ್ದಾರೆ, ಅಯ್ಯೋ ಅದೆಲ್ಲ ಯೂಸ್ ಮಾಡಿ 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 ಬಿಟ್ಬಿಟ್ಟಿದ್ದೀನಿ ನಾನು, ಯಾವುದ್ರಲ್ಲೂ ಕಮ್ಮಿ ಆಗಲ್ಲ, ಸುಮ್ಮನೆ ಹೇಳ್ತಾರಷ್ಟೇ, ಅಡ್ವರ್ಟೈಸ್ ತೋರಿಸ್ತಾರಷ್ಟೇ ಅಂತ ಹೇಳ್ತೀವಿ. ಸೊ ಮೈನ್ಲಿ ಈ ಡಾರ್ಕ್ ಸರ್ಕಲ್ ಬರೋದಕ್ಕೆ ಕಾರಣ ಏನು ಸರ್? ನಮ್ಮ ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಒಂದು ಕೆಲವೊಬ್ಬರಲ್ಲಿ ಸ್ಟ್ರಕ್ಚರಲ್ ಡಿಫೆಕ್ಟ್ ಅಂತ ಕರಿತೀವಿ. ಅದನ್ನು ಟಿಯರ್ಡ್ರಫ್ ಅಂತ ಇಲ್ಲಿ ಸ್ವಲ್ಪ ಏನು ಫ್ಯಾಟ್ ಅಥವಾ ಬೋನ್ ಡಿಪ್ರೆಷನ್ ಅಂತ ಇರುತ್ತೆ. ಅಲ್ಲೇನಾಗುತ್ತೆ ಅದು ನಿಮಗೆ ಪಿಗ್ಮೆಂಟೇಷನ್ ಅಲ್ಲ, ಅದು ಡಾರ್ಕ್ ಸರ್ಕಲ್ ಅಲ್ಲ. ಅದೇನಂದರೆ ನಿಮ್ಗೆ ಅಲ್ಲಿ ಸ್ವಲ್ಪ ಫ್ಯಾಟ್ ಲಾಸ್ ಆಗಿರುತ್ತೆ. ಫ್ಯಾಟ್ ಲಾಸ್ ಆದಾಗ ಏನಾಗುತ್ತೆ ನಿಮಗೆ ನೋಡೋ ಕಣ್ಣಿಗೆ ಪಿಗ್ಮೆಂಟೇಷನ್ ಥರ ಕಾಣುತ್ತೆ. ಬಟ್ ಹಿಂಗೆ ಸ್ವಲ್ಪ ಹಿಂಗೆ ಎಳ್ದು ನೋಡಿ ನಿಮಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ಸೊ ಅದು ಪಿಗ್ಮೆಂಟೇಷನ್ ಅಲ್ಲ, ಅದು ನಿಮಗೆ ಸ್ವಲ್ಪ ಫ್ಯಾಟ್ ಲಾಸ್ ಆಗಿರೋಂಥದ್ದು. ಅಂಥವ್ರಿಗೆ ಏನು ಮಾಡ್ಬೇಕಾದ್ರೆ ಅಂಥವ್ರು ನೀವು ಎಷ್ಟೇ ಕ್ರೀಮ್ ಹಚ್ಚಿ ಏನೇ ಸಿರಮ್ ಮಾಡಿ ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಕಾಣಲ್ಲ, ಅದು ಹಂಗೆ ಇದ್ದೇ ಇರುತ್ತೆ. ಅದು ಸ್ಟ್ರಕ್ಚರಲ್ ಡಿಫೆಕ್ಟ್ ಇರೋದ್ರಿಂದ ಅಲ್ಲಿಗೆ ನಾವು ಇಂಜೆಕ್ಷನ್ ಕೊಟ್ಟು ಫಿಲ್ಲರ್ ಅಥವಾ ಫ್ಯಾಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅದು ಮಾಡಿದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ, ಏನೇ ಮಾಡೋ ಬರೋದಿಲ್ಲ. ಮತ್ತು ಇನ್ನೊಂದು ಕಾರಣ ಏನಕ್ಕಂದರೆ ನಿದ್ದೆ ಕಮ್ಮಿ ಮಾಡೋದು, ಮತ್ತೆ ಸ್ಟ್ರೆಸ್ಸು, ಮತ್ತೆ ರಾತ್ರಿ 12 ಗಂಟೆ 3 ಗಂಟೆ ಅದು ಫೋನ್ ಯೂಸ್ ಮಾಡ್ತಿರೋರು, ಮತ್ತೆ ಯಾರು IT ಸೆಕ್ಟರ್ ಇರ್ತಾರೆ ಅವರು ದಿನಕ್ಕೆ ಒಂದು 10 ಗಂಟೆ 20 ಗಂಟೆ TV ನೋಡ್ತಿರೋ, ಅದು ಕಂಪ್ಯೂಟರ್ ಮುಂದೆ ಕೂತು ಸ್ಕ್ರೀನ್ ಟೈಮ್ ಸಿಸ್ಟಮ್ ಮುಂದೆ. ಸೊ ಅಂಥವ್ರಿಗೆ ಕಾಮನ್ ಆಗಿ ಬರುತ್ತೆ. ಯಾಕಂದರೆ ಇದು ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ ಏನಾಗುತ್ತೆ ಈ ಥರ ಆಗುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು 2 ಅವರ್ಸ್ 3 ಅವರ್ಸ್ ಒಂದು ಸಿಸ್ಟಮ್ ಮುಂದೆ ಆದಮೇಲೆ ಒಂದು ಬ್ರೇಕ್ ಕೊಡಬೇಕು, ಒಂದು 10-15 ಮಿನಿಟ್ಸ್ ಬ್ರೇಕ್ ಕೊಡಬೇಕು. ಎಲ್ಲ ಬೇರೆ ಕಡೆ ನೋಡೋದು, ಎಸ್ಪೆಷಲಿ ಲಾಂಗ್ ಡಿಸ್ಟೆನ್ಸ್ ನೋಡಬೇಕಾಗುತ್ತೆ. ಹತ್ತಿರದಲ್ಲಿ ಲಾಂಗ್ ಡಿಸ್ಟೆನ್ಸ್, ಯಾಕಂದ್ರೆ ಕಂಪ್ಯೂಟಿಂಗ್ ನೋಡಿ ಅವ್ರಿಗೆ ಐ ಸ್ಟ್ರೈನ್ ಆಗಿರುತ್ತೆ. ಅಂಥವ್ರು ಏನು ಮಾಡಿ ಲಾಂಗ್ ಡಿಸ್ಟೆನ್ಸ್ ದೂರದ್ದು ಏನಾದ್ರು ನೋಡಬೇಕು, ಒಂದು 10-15 ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಆ ಥರ ಮಾಡಿದ್ರೆ ಮತ್ತೆ ಡಾಕ್ಟರು ಸ್ಪೆಕ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನು ಹಾಕೋದಿಲ್ಲ. ಅದನ್ನ ಯಾವಾಗ ನೆಸೆಸಿಟಿ ಏನು ಓದಬೇಕಂದ್ರೆ ಅಷ್ಟೇ ಆಗ್ತದೆ, ಬೇರೆ ಟೈಮಲ್ಲೆಲ್ಲ ಹಾಕಲ್ಲ. ಆ ಥರ ಆಗದಾಗ ಏನಾದ್ರು ಐ ಸ್ಟ್ರೈನ್ ಆಗುತ್ತೆ, ನಿಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಸೊ ನೀವು ಕಂಪಲ್ಸರಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಸ್ಪೆಕ್ಸ್ ಅಂದರೆ ಅದು ನಿಮ್ಗೆ ಅದನ್ನು ಕಂಪಲ್ಸರಿ 24 ಅವರ್ಸ್ ಹಾಕ್ಲಿ, ಅಂದರೆ ಮಲ್ಗೋಗಿ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಯೂಸ್ ಹಾಕ್ಲೇಬೇಕಾಗುತ್ತೆ ಸ್ಪೆಕ್ಸ್. ಓಕೆ, ಯಾಕೆಂದರೆ ನೋಡಿ ಡಾರ್ಕ್ ಸರ್ಕಲ್ ಅದು ನೀವು ಹೇಳಿದ್ರಲ್ಲಿ 2 ರೀಸನ್ಸಿಂದ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೇಕಿನ ಏನಂದರೆ ಡಾರ್ಕ್ ಸರ್ಕಲ್ ಇರೋವಂಥ ಒಂದು ಹೆಣ್ಮಕ್ಳಿಗಾಗಿ ಅದು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಹೆಣ್ಮಕ್ಳೇನೆ. ಸೊ ಏನಾದರೂ ಅವ್ರು ಎಷ್ಟೇ ಮೇಕಪ್ ಮಾಡಿದ್ರು, ಎಷ್ಟೇ ಕನ್ಸಿಲರ್ ಯೂಸ್ ಮಾಡಿದ್ರು ಅದು ಕಾಣ್ತಾ ಇರುತ್ತೆ ಡಾರ್ಕ್ ಸರ್ಕಲ್ ಅನ್ನೋದು. ಸೊ ಎಲ್ಲೋ ಒಂದು ಕಡೆ ಅವ್ರ ಬ್ಯೂಟಿನ ಕಡಿಮೆ ಮಾಡಿಬಿಡುತ್ತೆ ಡಾರ್ಕ್ ಸರ್ಕಲ್ ಅನ್ನೋದು. ಸೊ ಇದಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಹೇಗಿದೆ ಸರ್? ನಮ್ಮಲ್ಲಿ ಐ ವೆಂಟ್ ಫೆಸಿಲಿಟೀಸ್ ಟ್ರೀಟ್ಮೆಂಟ್ ಕೂಡ ಇದೆ. ಕೆಮಿಕಲ್ ಪೀಲ್ ಅಂತ, ಕಾರ್ಬನ್ ಲೇಸರ್ ಅಂತ ಏನು ಕರಿತೀವಿ, ಅದನ್ನು ಕೂಡ ಮಾಡ್ಬೋದಾಗುತ್ತೆ ಮೇಡಮ್ ಇದಕ್ಕೆ. ಅದನ್ನ ಬಿಟ್ಟರೆ ಫಿಲ್ಲರ್ಸ್ ಆಪ್ಷನ್ ಕೂಡ ಇದೆ, ಅದು ಕೂಡ ಹೋಗ್ಬೋದು ಮೇಡಮ್. ಸೊ ಅದು ಕ್ಲಿಯರ್ ಆಗುತ್ತೆ ಸರ್?
ಹಾಂ ಮ್ಯಾಮ್, ಇದು ಅಂದರೆ ಸೆಷನ್ ವೈಸ್ ಮಾಡಬೇಕಾಗುತ್ತೆ, ಒಂದೇ ಸೆಷನಲ್ಲಿ ಕ್ಲಿಯರ್ ಆಗೋದಿಲ್ಲ. ಈ ಸೆಷನ್ ವೈಸ್ ಥರ ಬೇಕಾಗುತ್ತೆ. ಅವ್ರು ನೋಡ್ಕೊಂತೀವಿ ಯಾವ ಥರ ಪಿಗ್ಮೆಂಟೇಷನ್ ಇದೆ ಅಂತ, ಅದ್ರ ಬೇಸ್ ನೋಡಿಕೊಂಡು ಆ ಥರ ಸೆಷನ್ ವೈಸ್ ಮಾಡ್ಕೊಂಡು 4ರಿಂದ 6 ಸೆಷನ್ ಬೇಕಾಗುತ್ತೆ. ಸೊ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಜೆನೆಟಿಕ್ ಇತ್ತು ಅಂದರೆ, ಸೊ ಅಂಥವ್ರಿಗೆ ಸ್ವಲ್ಪ ರಿಸಲ್ಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅಂಥವ್ರಿಗೆ ಇದ್ದೇ ಇರುತ್ತೆ ಪಿಗ್ಮೆಂಟೇಷನ್, ಯಾಕಂದರೆ ತಂದೆ ತಾಯಿಯಿಂದ ಬಂದಿರುತ್ತೆ. ಅಂಥವ್ರಿಗೆ ಆ ಪಿಗ್ಮೆಂಟೇಷನ್ ಸ್ವಲ್ಪ ಇರುತ್ತೆ. ಅಂಥವ್ರಿಗೆ ಲೈಟ್ ಮಾಡ್ಕೊಬೋದು, ಅಂದರೆ ಡಾರ್ಕ್ ಇರೋದನ್ನ ಲೈಟ್ ಮಾಡ್ಕೊಬೋದು ಹೊರತು ಪೂರ್ತಿ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಓಕೆ, ಯಾಕೆಂದ್ರೆ ಡಾರ್ಕ್ ಸರ್ಕಲ್ ಇಂದ ತುಂಬಾ ಜನ ಸಫರ್ ಆಗ್ತಾ ಇರೋರಿದ್ದಾರೆ. ಜಸ್ಟ್ ನಿಮ್ಗೆ ಏನಾದ್ರೂ ಅದರ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದೆ ಅಂದ್ರೆ ಜಸ್ಟ್ ಯು ಹ್ಯಾವ್ ಟು ವಿಸಿಟ್ ಒನ್ಸ್ ನೀಲಾದ್ರಿ ಕ್ಲಿನಿಕ್, MG ರೋಡ್ ಅಲ್ಲಿರುವಂತಹ ನಮ್ಮ ನೀಲಾದ್ರಿ ಕ್ಲಿನಿಕ್ ಅಲ್ಲಿ ಸರ್ 11 to 2 PM ಅವೈಲಬಿಲಿಟಿ ಇರ್ತಾರೆ. ನೀವು ಕನ್ಸಲ್ಟೇಷನ್ ತಗೊಂಡು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಯಾಕೆಂದ್ರೆ ಎಷ್ಟೋ ಒಂದು ಮೆಡಿಸಿನ್ ಅನ್ನ, ಕಾಸ್ಮೆಟಿಕ್ಸ್ ಅನ್ನ, ಕ್ರೀಮ್ ಅನ್ನ, ಲೋಷನ್ ಎಷ್ಟೋ ನಾವು ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ವಸ್ತುಗಳನ್ನ ತಗೊಂಡು ಯೂಸ್ ಮಾಡಿರ್ತೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಆಸೆ ಹೋಗುತ್ತೇನೋ, ಕ್ಲಿಯರ್ ಆಗುತ್ತೇನೋ ಅಂತ ಒಂದಿದು. ಸೊ ಅದಕ್ಕಿಂತ ದಿ ಬೆಸ್ಟ್ ಅಂದ್ರೆ ಸಜೆಷನ್ ತಗೊಳ್ಳೋದು, ಒಂದು ಪರ್ಟಿಕ್ಯುಲರ್ ಆಗಿರುವಂತ ಪ್ರಾಬ್ಲಮ್ಗೆ ಅದಕ್ಕೆ ತಕ್ಕನಾದಂಥ ಒಂದು ಸೊಲ್ಯೂಷನ್ ತಗೊಂಡಾಗ ಬೇಗ ಕ್ಲಿಯರ್ ಆಗುತ್ತೆ. ಈಗ ನೋಡಿ ನಮ್ಮ ಜನ ಎಲ್ಲರೂ ಮಾಡೋ ತಪ್ಪು ಏನಂತಂದ್ರೆ ಅವರೇ ಡಾಕ್ಟರ್ಗಳಾಗ್ಬಿಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇನೆ. ಹಾಗೆ ಸ್ಕಿನ್ಗೂ ಅಷ್ಟೇನೆ, ಯಾವುದೋ ಒಂದು ಚೆನ್ನಾಗಿದೆ ಕ್ರೀಮ್ ಯಾರೋ ಫ್ರೆಂಡ್ ಹಚ್ಕೊಂಡಿದ್ದಾರೆ, ಚೆನ್ನಾಗಾಗ್ಬಿಡುತ್ತೆ, ಅದು ಅವರು ಸ್ಕಿನ್ಗೆ ಸೆಟ್ ಆಗಿರುತ್ತೆ, ರಿಸಲ್ಟ್ ಬರುತ್ತೆ. ಅದೇ ಕ್ರೀಮು ಅದೇ ಲೋಷನ್ ನಿಮ್ಮ ಸ್ಕಿನ್ಗೆ ಸೆಟ್ ಆಗಬೇಕು ರಿಸಲ್ಟ್ ಕೊಡ್ಬೇಕಂತ ಏನಿಲ್ಲ ಅಲ್ವಾ. ಸೊ ಅದಕ್ಕೆ ಸೆಟ್ ಆಗುವಂತಹ ಒಂದು ಟ್ರೀಟ್ಮೆಂಟನ್ನು ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ನೋಡಿ ನೀವು ಯೋಚನೆ ಮಾಡಿ ಯಾವ್ದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೋ ಅದನ್ನೇ ನೀವು ಮಾಡಿ. ಸೊ ನಂತರದ ಏನು ಅಂತಂದ್ರೆ ಸರ್, ನಿಮ್ಮಲ್ಲಿ ಅಡ್ವಾನ್ಸ್ ಆಗಿರುವಂತಹ ಟ್ರೀಟ್ಮೆಂಟ್ಸ್ ಏನೇನಿದೆ ಸರ್? ಅಡ್ವಾನ್ಸ್ ಟ್ರೀಟ್ಮೆಂಟ್ ಈ ಪಿಗ್ಮೆಂಟೇಷನ್ಗೆ ಎಸ್ಪೆಷಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದ ನಮ್ಮಲ್ಲಿ ಕೆಮಿಕಲ್ ಪೀಲ್ ಇದೆ, ಹೈಡ್ರಾಫೇಶಿಯಲ್ ಇದೆ, ಮತ್ತೆ ಕಾರ್ಬನ್ ಲೇಸರ್ ಇದೆ ಮೇಡಮ್. ಮತ್ತೆ ಏರ್ ಫಾಲ್ ಅಂತ ಬಂದಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಲ್ರೆಡಿ ಇದೀನಿ, PRP, GFC, ಎಕ್ಸೋಸೋಮ್ಸ್ ಮತ್ತೆ ಏರ್ ಟ್ರಾನ್ಸ್ಪ್ಲಾಂಟ್ ಕೂಡ ಫೆಸಿಲಿಟೀಸ್ ಇದೆ. ಇದೆಲ್ಲ ಇಲ್ಲಿ ಮಾಡ್ತೀರಾ? ಹಾ ಮೇಡಮ್. ಓಕೆ, ಈ ಹೈಡ್ರಾಫೇಶಿಯಲ್ ಮಾಮೂಲಿ ಪಾರ್ಲರ್ ಎಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೂ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಮೇಡಮ್ ಹೈಡ್ರಾಫೇಶಿಯಲ್ ಸುಮ್ಮನೆ ಈಗ ಏನಂದ್ರೆ ನೀವು ಅಥವಾ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ 15,000ಕ್ಕೂ 20,000ಕ್ಕೂ ಸಹ ಹೈಡ್ರಾಫೇಶಿಯಲ್ ಮಿಷಿನ್ಸ್ಗಳು ಸಿಗುತ್ತೆ. ಸೊ ಹಂಗಾಗಿ ನಿಮಗೆ ಹೈಡ್ರಾಫೇಶಿಯಲ್ ಫಸ್ಟು ನಿಮಗೆ ಯಾವ ಸ್ಕಿನ್ ಟೈಪ್ ಇದೆ ನೋಡ್ಕೊಬೇಕು. ಸೊ ಹೈಡ್ರಾಫೇಶಿಯಲ್ ಒಂದೇ ಅಲ್ಲ, ಹೈಡ್ರಾಫೇಶಿಯಲಲ್ಲಿ ಸುಮಾರು ವೆರೈಟೀಸ್ ಇದೆ. ಅಲ್ಲಿ ನೀವು ಯಾವ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂತ ರಿಸಲ್ಟು ಆ ಥರ ಬೇಸ್ಡ್ ನಾವು ಸೀರಮ್ಸ್ ಯೂಸ್ ಮಾಡಿ ಹೈಡ್ರಾಫೇಶಿಯಲ್ ಮಾಡಿದ್ರೆ ನಿಮಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಮತ್ತೆ ನೋಡಿ ಸರ್ ಹೇಳಿದ ಪಾಯಿಂಟು ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಈಗ ನಾನು ಹೇಳ್ದಲ್ಲ, ಆವಾಗಲೇ ಹೇಳಿದೆ, ನಾವೇ ಡಾಕ್ಟರ್ಸ್ ಆಗ್ಬಿಟ್ಟು ನಾವೇ ಮೆಡಿಸಿನ್ ತಗೊಂಡು ಲೋಷನ್ನು ಈಗ ಮಾಮೂಲಿ ಜ್ವರ ಬರ್ತಾ ಇದ್ರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಶಾಪ್ ಹೋಗ್ತೀವಿ, ಒಂದು ಪ್ಯಾರಾಸಿಟಮಲ್ ತಗೊಂಡು ಹಾಕೊಂಡ್ಬಿಡ್ತೀವಿ. ಸೊ ಈ ತರ ಸುಮಾರು ಒಂದು ವಿಚಾರಗಳಿಗೆ ನಾವು ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಬಹುಶಃ ಅದು ನಮ್ದು ತಪ್ಪು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈಗ ಹೈಡ್ರಾಫೇಶಿಯಲ್ ಅನ್ನೋದು ಕಾಮನ್ ಆಗಿ ಎಲ್ಲ ಪಾರ್ಲರ್ ಅಲ್ಲೂ ಮಾಡ್ತಾರೆ. ನೋಡಿ ಮಾಮೂಲಿ MBBS ಡಾಕ್ಟರ್ಗೂ ಸ್ಪೆಷಲ್ ಆಗಿ ಇನ್ನೊಂದು ಅದ್ರ ಜೊತೆಗೆ ಆಡ್ ಮಾಡ್ಕೊಂಡು ಸ್ಪೆಷಲ್ ಆಗಿ ಅದಕ್ಕೆ ಸಂಬಂಧಿಸಿರೋ ಕೋರ್ಸ್ ಮಾಡಿರುವಂತಹ ಡಾಕ್ಟರ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ತೀವಿ, ಈಗ ಹಾರ್ಟ್ ಸ್ಪೆಷಲಿಸ್ಟ್ ಅಂತೀವಿ, ಡರ್ಮಟೋಲಜಿಸ್ಟ್ ಅಂತೀವಿ, ಫಿಸಿಷಿಯನ್ ಅಂತೀವಿ. ಸೊ ಇವರು ಆ ಒಂದು ವಿಚಾರದ ಬಗ್ಗೆ ತುಂಬಾ ಆಳವಾಗಿ ತಿಳ್ಕೊಂಡಿರ್ತಾರೆ. ಯಾಕಂತಂದ್ರೆ ಅವ್ರು ಅದೇ ಅಧ್ಯಯನ ಮಾಡಿರೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ. ನಾವು ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಕ್ಲಾರಿಟಿ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನಮಗೆ ಏನ್ ಸಮಸ್ಯೆ ಇದೆ, ನಾವೇನ್ ಆದ್ರೆ ಟ್ರೀಟ್ಮೆಂಟ್ ತಗೊಂತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಫೀವರ್ ಬರ್ತಾ ಇರುವಂತ ಮನುಷ್ಯನ್ಗೆ ಫೀವರ್ಗೆ ಸಂಬಂಧಿಸಿದ ಟ್ಯಾಬ್ಲೆಟ್ ಕೊಡ್ಬೇಕೇ ಹೊರತು ಸೊ ಬೇರೆ ಟ್ಯಾಬ್ಲೆಟ್ ಕೊಟ್ಟಾಗ ಏನಾಗುತ್ತೆ, ಅದೆಲ್ಲೋ ಒಂದ್ ಕಡೆ ಮಿಸ್ ಹೊಡೆಯುತ್ತೆ. ಅಂದ್ರೆ ಏನು ಸಮಸ್ಯೆ ಇದ್ರೆ ಅದಕ್ಕೆ ತಕ್ಕನಾದಂತಹ ಸೊಲ್ಯೂಷನ್ ಕಂಡ್ಕೊಳ್ಳೋದು ಬಹುಶಃ ಉತ್ತಮ ಅನ್ಸುತ್ತೆ. ಸೊ ಸರ್ ಹಾಗಾದ್ರೆ ಸೊ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ನಿಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ದಿಸ್ ಈಸ್ ವೆರಿ ಗುಡ್ ಅವಕಾಶ ಅಂತ ಹೇಳ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ, ಸುತ್ತಮುತ್ತಲ ಜನತೆಗೆ. ಚಿಕ್ಕಬಳ್ಳಾಪುರ ಮತ್ತೆ ಸುತ್ತಮುತ್ತಲ ಅಂತ ಏನಿಲ್ಲ, ಎಪಿಸೋಡ್ ನೋಡ್ತಾ ಇರುವಂತಾರೆ ಎಲ್ಲರೂ ಯಾರೇ ಆಗ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರು ಡೀಟೇಲ್ಸ್ ಕೊಡ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡು ಖಂಡಿತ ನೀವು ಭೇಟಿ ಮಾಡಿ. ಯಾಕೆಂದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋ ಟಾಕ್ ಎಲ್ಲ ಕಡೆ ಇದೆ ಡಾಕ್ಟರ್ ರಾಕೇಶ್ ಅವ್ರ ಬಗ್ಗೆ. ಯಾಕಂದ್ರೆ ನಾವು ಒಂದು ಒಳ್ಳೆ ಸರ್ವಿಸ್ ಕೊಟ್ಟಾಗ ಅದ್ರ ಬಗ್ಗೆ ನಾವು ಹೇಳಲೇಬೇಕು, ಅದು ನಮ್ಮ ಧರ್ಮ ಅಲ್ವಾ. ಸೊ ನೆಕ್ಸ್ಟ್ ನಾನು ಫೈನಲ್ ಆಗಿ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಇದೆಲ್ಲ ಟ್ರೀಟ್ಮೆಂಟ್ಸ್ ಆಯ್ತು, ಪ್ರಾಬ್ಲಮ್ಸ್ ಆಯ್ತು. ಸೊ ಈಗ ನಾರ್ಮಲ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಓಕೆ. ಸೊ ಈಗ ಸರ್ಟನ್ ಏಜ್ ಅಂತ ಆದಂಗೆ ನಮ್ಮ ಒಂದು ಪ್ರಸ್ತುತ ಆಧುನಿಕ ಲೈಫ್ ಸ್ಟೈಲ್ ಏನಿದೆ ಅದರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಆರೋಗ್ಯದ ಜೊತೆಗೆ ಬ್ಯೂಟಿ, ಸ್ಕಿನ್, ಹೇರ್ ಇದೆಲ್ಲಾನು ಸಹ ತುಂಬಾ ಮೈನ್ ಆಗುತ್ತೆ ಲೈಫ್ ಅಲ್ಲಿ. ಸೊ ಈಗ ರೆಗ್ಯುಲರ್ ಲೈಫ್ ಅಲ್ಲಿ ಯಾವ ತರ ನಾವು ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ರೊಟೀನ್ ಲೈಫ್ ಅಂತ ಹೇಳ್ಬೋದು. ಈಗ ನಾವು ನೀರು ಹೇಗೆ ಕುಡಿತೀವಿ, ದೇಹಕ್ಕೆ ನಮ್ಗೆ ಇಷ್ಟು ವಾಟರ್ ಕಂಟೆಂಟ್ ಅಂತ ಬೇಕು, ಹಾಗೆ ಪ್ರತಿದಿನ ನಾವು ಬೆಳಗ್ಗೆ ಸ್ನಾನ ಮಾಡ್ತೀವಿ, ಒಂದು ಸೋಪ್ ಯೂಸ್ ಮಾಡ್ತೀವಿ, ಸ್ನಾನ ಆದ್ಮೇಲೆ ಒಂದು ಲೋಷನ್ ಯೂಸ್ ಮಾಡ್ತೀವಿ, ಒಂದು ಸಿರಮ್ ಯೂಸ್ ಮಾಡ್ತೀವಿ, ಕೆಲವೆಲ್ಲ ಕ್ರೀಮ್ ಯೂಸ್ ಮಾಡ್ತಾರೆ, ಮಾಯಿಶ್ಚರೈಸ್ ಯೂಸ್ ಮಾಡ್ತಾರೆ.
ಸೊ ಈ ತರ ರೆಗ್ಯುಲರ್ ಲೈಫ್ ಅಲ್ಲಿ ನೀವು ಏನು ಪ್ರಾಬ್ಲಮ್ ಇಲ್ದೇ ಇರೋ ಸಹ ಬಂದು ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದಾಗ ರೆಗ್ಯುಲರ್ ಲೈಫ್ ಅಲ್ಲಿ ನಾವು ರೊಟೀನ್ ಆಗಿ ನಮ್ಮ ಬ್ಯೂಟಿಯನ್ನ ಪರ್ಮನೆಂಟ್ ಆಗಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕನ್ಸಲ್ಟೇಷನ್ ಕೊಡ್ತೀರಾ? ಹೌದು ಮ್ಯಾಮ್, ಖಂಡಿತ ಕೊಡ್ತೀವಿ. ಈಗ ಬರ್ತಾರೆ ಸರ್ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗೆ ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲರಿಗೂ ಸ್ಕಿನ್ ಕೇರ್ ರೂಟೀನ್ ಒಂದೇ ಇರಲ್ಲ. ಸೊ ಒಬ್ಬೊಬ್ರಿಗೆ ಒಬ್ಬರೊಂದು ಥರ ಇರುತ್ತೆ. ಎಸ್ಪೆಷಲಿ ಸ್ಕಿನ್ ಟೈಪ್ ಮೇಲೆ ಹೋಗುತ್ತೆ. ಫಸ್ಟ್ ನಿಮ್ಮದು ಯಾವ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಇದೆಯಾ, ಆಯಿಲಿ ಸ್ಕಿನ್ ಇದ್ದವ್ರಿಗೆ ಸ್ಕಿನ್ ಕೇರ್ ರೂಟೀನ್ ಬೇರೆ, ಡ್ರೈ ಸ್ಕಿನ್ ಇದ್ದವ್ರಿಗೆ ಬೇರೆ ಆಗುತ್ತೆ. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಸ್ಕಿನ್ ಕೇರ್ ರೂಟೀನ್ ಫಸ್ಟು ಇನ್ಕ್ಲೂಡಿಂಗ್ ಫೇಸ್ ವಾಶಿಂದ ಹಿಡಿದು ಸನ್ಸ್ಕ್ರೀನ್ವರೆಗೂ ತುಂಬ ವೇರಿ ಆಗುತ್ತೆ. ಸೊ ಏನು ಯೂಸ್ ಮಾಡಬೇಕಂದ್ರೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದು ಫೇಸ್ ವಾಶ್ ಯೂಸ್ ಮಾಡಬೇಕಾಗತ್ತೆ ಅವರು ಆಯಿಲಿ ಸ್ಕಿನ್ ಇದ್ದವರು. ಮತ್ತು ಮಾಯ್ಶ್ಚರೈಸರ್ ಅಷ್ಟೇ, ಅವರು ತುಂಬ ಹೆವಿ ಮಾಯ್ಶ್ಚರೈಸರ್ ಯೂಸ್ ಮಾಡೋಂಗಿಲ್ಲ. ಸೊ ಆಲ್ವೇಸ್ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್, ಸೆರಾಮೈಡ್ಸ್ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಸನ್ಸ್ಕ್ರೀನ್ ಅಷ್ಟೇ, ಆಲ್ವೇಸ್ ಯಾವಾಗ ಸನ್ಸ್ಕ್ರೀನ್ ಮಾಡಬೇಕಂದ್ರೆ ನಿಮಗೆ ಲೈಟ್ ವೆಯ್ಟ್ ಸನ್ಸ್ಕ್ರೀನು, ನಾನ್ ಗ್ರೀಸಿ ಸನ್ಸ್ಕ್ರೀನ್ ಅಂತ ಬರುತ್ತೆ, ನಾನ್ ಕಮೋಡೋಜೆನಿಕ್ ಸನ್ಸ್ಕ್ರೀನ್ಸ್ ಅಂತ ಬರುತ್ತೆ. ಆ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಮತ್ತು ಅವ್ರಿಗೆ ಆಯಿಲಿ ಸ್ಕಿನ್ದ ಆ್ಯಕ್ನೆಸ್ ಪ್ರಾಬ್ಲಮ್ ಆಗೋಲ್ಲ, ಅವ್ರಿಗೆ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಸಹ ಆಗೋದಿಲ್ಲ. ಮತ್ತು ಕೆಲವೊಬ್ಬರಿಗೆ ಸರ್ ನನಗೆ ತುಂಬ ಆಯಿಲಿ ಇದೆ ಅಂಥವ್ರಿಗೆ ಕೆಲವೊಂದು ಸೀರಮ್ಸ್ ಬರುತ್ತೆ. ಆ ಸೀರಮ್ಸ್ನ ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗಲಿ ಅಥವಾ ನಿಯಾಸಿನಮೈಡ್ ಸೀರಮ್ಸ್ ಅಂತ ಬರುತ್ತೆ, ಅದರಿಂದ ಅವ್ರಿಗೆ ಆಯಿಲಿ ಸ್ಕಿನ್ ಕಮ್ಮಿ ಆಗುತ್ತೆ. ಮತ್ತು ಆಯಿಲಿ ಸ್ಕಿನ್ ಏನು ಅವಾಯ್ಡ್ ಮಾಡಬೇಕು ಅಂದರೆ ವಿಟಮಿನ್ ಸಿ. ಈಗ ಎಲ್ಲ ನೋಡಿ ಯಾರಂದ್ರೆ ಮೇಡಮ್ ಅವರು ವಿಟಮಿನ್ ಸಿ ಸೀರಮ್ ಯೂಸ್ ಮಾಡ್ತೀನಿ, ವಿಟಮಿನ್ ಸಿ ಯೂಸ್ ಮಾಡ್ತೀನಿ ಅಂತಾರೆ. ಆಯಿಲ್ ಸ್ಕಿನ್ ಇರೋರಿಗೆ, ಪಿಂಪಲ್ ಸ್ಕಿನ್ ಇರೋರಿಗೆ ವಿಟಮಿನ್ ಸಿ ಸೀರಮ್ ಒಳ್ಳೆಯದಲ್ಲ, ಅವ್ರು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅದನ್ನು. ಮತ್ತು ನಿಮಗೆ ಸರ್ ನನಗೆ ಡ್ರೈ ಸ್ಕಿನ್ ಇದೆ ಏನು ಮಾಡಬೇಕು ಅಂತ, ಡ್ರೈ ಸ್ಕಿನ್ ಇದ್ದವ್ರಿಗೆ ಏನು ಮಾಡ್ತಾರೆ ಅಂದರೆ ಸರ್ ನಾನು ಯಾವುದಾದ್ರು ಒಂದು ಸೋಪ್ ಯೂಸ್ ಮಾಡೋಂಗಿಲ್ಲ, ಫೇಸ್ ವಾಶಾಗಿ ಯಾವುದಾದ್ರು ಯೂಸ್ ಮಾಡೋಂಗಿಲ್ಲ. ಅವ್ರಿಗೆ ಫೇಸ್ ವಾಶ್ ಮತ್ತು ಸೋಪ್ ಬಂದು ಕ್ಲಿನ್ಸರ್ ಅಂತ ಬರುತ್ತೆ, ಅಥವಾ ಯಾರು ಮೈಲ್ಡ್ ಆಗಿರೋ ಸೋಪ್ ಯೂಸ್ ಮಾಡಬೇಕಾಗುತ್ತೆ. ಅಂಥವ್ರಿಗೆ ಅದು ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಡ್ರೈ ಆಗೋಲ್ಲ. ಫಸ್ಟ್ ಥಿಂಗ್ ಏನು ಮಾಡುತ್ತೆ, ಫೇಸ್ ವಾಶ್ ಯೂಸ್ ಮಾಡಿ ನಿಮಗೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಅಂಥವ್ರು ಕ್ಲಿನ್ಸರ್ ಯೂಸ್ ಮಾಡಬೇಕು. ಮತ್ತು ಅವ್ರು ಮಾಯ್ಶ್ಚರೈಸರ್ ಸ್ವಲ್ಪ ಹೆವಿ ಮಾಯ್ಶ್ಚರೈಸರ್ ಇರಬೇಕು, ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ಅವ್ರಿಗೆ ಸಾಲಲ್ಲ, ಹೆವಿ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಸನ್ಸ್ಕ್ರೀನ್ ಬಂದಾಗ ಸನ್ಸ್ಕ್ರೀನ್ ಸಹ ಈಗ ಸದ್ಯಕ್ಕೆ ನಮ್ಮ ಹತ್ರ ಕಾಂಬಿನೇಷನ್ ಸನ್ಸ್ಕ್ರೀನ್ ಸಹ ಅವೈಲೇಬಲ್ ಇದೆ. ಸನ್ಸ್ಕ್ರೀನ್ ವಿತ್ ಮಾಯ್ಶ್ಚರೈಸರ್ ಅವೈಲೇಬಲ್ ಇದೆ, ಮತ್ತು ಆಲ್ಯುಮಿನಿಕ್ ಆ್ಯಸಿಡ್ ಬೇಸ್ ಸನ್ಸ್ಕ್ರೀನ್ಸ್ ಇದೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಅವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಏನೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂದ್ರೂ ಮೊದಲು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಥರ ಮಾಡಬೇಕಾಗುತ್ತೆ. ಪ್ಯಾಚ್ ಟೆಸ್ಟ್ ಅಂದರೆ ಏನಂದರೆ ಒಂದು ಸ್ವಲ್ಪ ತೊಗೊಂಡು ಫಸ್ಟ್ ಒಂದು ಕಡೆ ಹಚ್ಚಿ, ಇಲ್ಲ ಕಿವಿಯಿಂದ ಇಲ್ಲ ಮುಖದಿಂದ ಎಲ್ಲ ಒಂದು ಸ್ವಲ್ಪ ಹಚ್ಚಿ ನೋಡಬೇಕಾಗುತ್ತೆ ನಿಮ್ಮ ಸ್ಕಿನ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಹಂಗೆ ರಿಯಾಕ್ಟ್ ಆಗಿ ಅದು ನಿಮ್ಮ ಸ್ಕಿನ್ ಸೆಟ್ ಆಯಿತು ಅಂದರೆ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಸರ್ ನಾನು ಏಜ್ ಆಗ್ತಿದೆ, ನನಗೆ ಆ್ಯಂಟಿ ಏಜಿಂಗ್ ಏನಾದರೂ ಕೊಡಿ ಅಂತ, ಅಂಥವ್ರಿಗೆ ಏನು ಮಾಡ್ಬೇಕಂದ್ರೆ ರೆಟಿನಾಯ್ಡ್ಸ್ ಅಂತ ಒಂದು ಸೀರಮ್ ಅಥವಾ ಕೆಮಿಕಲ್ ಯೂಸ್ ಮಾಡೋದು ಒಳ್ಳೆಯದು. ಬಟ್ ಅದು ತುಂಬಾ ಕಾನ್ಸಂಟ್ರೇಟ್, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದನ್ನು ನೀವು ಎಲ್ಲರೂ ಯೂಸ್ ಮಾಡೋಂಗಿಲ್ಲ ಅದನ್ನು, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನು ಅಂಥವ್ರೆಲ್ಲ ಯೂಸ್ ಮಾಡೋಂಗಿಲ್ಲ ಅದನ್ನು. ಸೊ ನೀವು ಫಸ್ಟ್ ರೆಟಿನಾಯ್ಡ್ಸ್ ಯೂಸ್ ಮಾಡ್ತೀವಿ, ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ನಿಮ್ಮ ಸ್ಕಿನ್ ನೋಡಿ ನಿಮಗೆ ಚೆನ್ನಾಗಿದೆ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದನ್ನು ನಿಮಗೆ ಒಳ್ಳೆ ಆ್ಯಂಟಿ ಏಜಿಂಗ್ ಸಿಗುತ್ತೆ. ಮತ್ತು ರೆಗ್ಯುಲರಾಗಿ ನೀವು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಫೇಸ್ ವಾಶ್ ಈ ಮೂರು ನೀವು ರೋಟೀನ್ ಥರ ಫಾಲೋ ಮಾಡಿದ್ರೆ ಸಾಕು, ಅದು ಬೇಸಿಕ್ ಆಗುತ್ತೆ. ಅದ್ರ ಮೇಲೆ ನೀವು ಸೀರಮ್ಸಲ್ಲೋ ಮತ್ತು ನೈಟ್ ಕ್ರೀಮು, ಪಿಗ್ಮೆಂಟೇಷನ್ ಕ್ರೀಮ್ ಅಂತೆಲ್ಲ ಯೂಸ್ ಮಾಡ್ಕೊಬೋದು ರೋಟೀನಾಗಿ. ಓಕೆ, ಈಗ ನಾವು ಕೆಲವರೆಲ್ಲ ನಾವು ಕ್ಯಾಶುವಲ್ ಆಗಿ ನೋಡ್ತಾ ಇರ್ತೀವಿ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಒಂದು ಫಿಲಿಮ್ ಆಗಿ ನೋಡಿದಾಗ ಸೆಲೆಬ್ರಿಟೀಸು ಒಂದೇ ಥರ ಕಲರ್ ಮೈಂಟೈನ್ ಮಾಡಿರ್ತಾರೆ. ಸೊ ಹೇಗೆ ಅಂತ ಹೇಳ್ಬಿಟ್ಟು ಕೆಲವರು ಎಲ್ಲರೂ ಮಾತಾಡ್ಕೊತಾರೆ. ಬಟ್ ಹೇಗೆ ಅವ್ರು ಏನು ಮಾಡ್ತಾ ಇದಾರೆ ಅನ್ನೋ ನಾವು ಯಾವತ್ತೂ ಥಿಂಕ್ ಮಾಡಲ್ಲ. ನೋಡಿ, ಪ್ರತಿಯೊಬ್ಬರು ಏನು ಮೀಡಿಯಾ ಫೀಲ್ಡಲ್ಲಿ ಇರ್ತಾರೆ, ಅವ್ರ ಬ್ಯೂಟಿನೇ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಜಾಬ್ ಆಗಿರುತ್ತೆ, ಅವ್ರ ಪ್ರೊಫೆಷ್ನಲ್ ಆಗಿರುತ್ತೋ ಖಂಡಿತ ಅವ್ರಿಗೆ ಒಬ್ಬರು ಬ್ಯೂಟಿ ಡಾಕ್ಟರ್ ಅನ್ನೋರು ಇದ್ದೇ ಇರ್ತಾರೆ. ಬೇಕಾದರೆ ನೀವು ಅವರ ಇಂಟರ್ವ್ಯೂ ಮಾಡಿ ನೋಡಿ, ಅವ್ರಿಗೆ ಬ್ಯೂಟಿ ಡಾಕ್ಟರ್ ಅನ್ನೋರು ಇರ್ತಾರೆ. ಅವರು ಸ್ಕಿನ್ ಟೋನ್ಗೆ ಯಾವ ಒಂದು ಕ್ರೀಮ್ ಆಗಲಿ, ಒಂದು ಪ್ರತಿಯೊಂದು ಏನಾದರೆ ಅವರು ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೋ ಅವ್ರು ಕಂಪಲ್ಸರಿ ಅದನ್ನು ಯೂಸ್ ಮಾಡ್ತಾರೆ. ಅದು ರೊಟೀನಾಗಿ ಅವ್ರ ಲೈಫಲ್ಲಿ ಅವ್ರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವರು ಅಷ್ಟು ಬ್ಯೂಟಿಯಾಗಿ, ಅಷ್ಟು ಸ್ಕಿನ್ ಒಂದೇ ಟೋನ್ ಆಗಿರ್ಬೋದು, ಒಂದು ಸ್ಟಿಫ್ನೆಸ್ ಆಗಿರ್ಬೋದು, ಎಲ್ಲನೂ ಸಹ ಅಷ್ಟು ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಯಾವುದು ಅಡ್ವರ್ಟೈಸ್ಮೆಂಟ್ ಬಂದರೆ ಅದನ್ನು ಯೂಸ್ ಮಾಡಿಬಿಡ್ತೀವಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಎಲ್ಲೊಂದು ಕಡೆ ನೀವು ಚೆನ್ನಾಗಿರಬೇಕು, ಬ್ಯೂಟಿಯಾಗಿರಬೇಕು ಅಂತಂದರೆ ಒಂದ್ಸಲ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನಿಮ್ಮ ರೊಟೀನ್ ಆಗಿರೋ ಹೆಂಗೋ ಒಂದು ಸೋಪ್ ಯೂಸ್ ಮಾಡ್ತೀವಿ ಫೇಸ್ಗೆ, ಹೆಂಗೋ ಒಂದು ಕ್ಲೆನ್ಸರ್ ಆಗಿರ್ಬೋದು, ಒಂದು ಮಾಯ್ಶ್ಚರ್ ಆಗಿರೋದು ಯೂಸ್ ಮಾಡ್ತೀವಿ. ಸೊ ಅದನ್ನು ಸರ್ಟನ್ ಆಗಿ ನಮ್ಗೆ ಯಾವುದು ಬೇಕು ಅದನ್ನೇ ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿದಾಗ, ಅದೇ ಅಮೌಂಟನ್ನು ಅಲ್ಲೇ ಇನ್ವೆಸ್ಟ್ ಮಾಡಿದಾಗ ಸೊ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಇದು ನೀವು ಈ ಥರ ಒಂದು ಕನ್ಸಲ್ಟೇಷನ್ ಸಹ ತೊಗೊಂಡು ನೀವು ಒಂದ್ಸಲ ಸರ್ನ ಮೀಟ್ ಮಾಡಿದ್ರೆ ಸೊ ನಿಮಗೆ ತಕ್ಕನಾದಂಥ ಸ್ಕಿನ್ನಿಗೆ ಯಾವ್ದು ಸೆಟ್ ಆಗುತ್ತೆ ಅನ್ನೋ ಒಂದು ಕ್ರೀಮ್ ಆಗಿರ್ಬೋದು,
ಮಾಯಿಶ್ಚರೈಸರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಇಲ್ಲ ಫೇಸ್ ವಾಶ್ ಆಗಿರ್ಬೋದು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನೇ ನೀವು ಒಂದ್ಸಲ ಕನ್ಸಲ್ಟೇಷನ್ ಮಾಡಿ ಅದನ್ನ ತಗೊಂಡಾಗ ಅದನ್ನೇ ಯೂಸ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ನಿಮ್ಮ ಬ್ಯೂಟಿಯನ್ನು ಕಾಪಾಡ್ಕೋಬೋದು. ಅದೇ ರೀತಿ ಹೇರ್ಗೂ ಸಹ ನೀವು ಮಾಡ್ಬೋದು. ಸೊ ಸೋಪ್ಸು ಹೇಳ್ತೀವಿ ನಾವು, ಸೋಪ್ ಆ ಸೋಪ್ ಚೆನ್ನಾಗಿರುತ್ತೆ, ಈ ಸೋಪ್ ನೀವು ಒಂದು ಅಬ್ಸರ್ವ್ ಮಾಡಿರಿ, ಒಂದು 2-3 ಸೋಪ್ ನೀವು ಮುಂದೆ ಇಟ್ಕೊಂಡು ಕೈಗೆ ಹಾಕೊಂಡು ನೋಡಿ ಏನಾಗುತ್ತೆ ಸರ್. ಕೆಲವೊಂದು ಸೋಪ್ ತುಂಬಾ ಹಾರ್ಡ್ ಇರುತ್ತೆ, ಹಾರ್ಡ್ ಇರುತ್ತೆ. ನಾವು ವಾಶ್ ಎಲ್ಲ ಆದ್ಮೇಲೆ ಅಂದ್ರೆ ಬೆಳ್ಳಗಿರುತ್ತೆ. ಐ ಥಿಂಕ್ ದಟ್ ಇಸ್ ಹಾರ್ಡ್ ಅನ್ಸುತ್ತೆ. ಸೋಪು ಸ್ಕಿನ್ಗೆ ಒಳ್ಳೇದಲ್ಲ. ಸೊ ಆ ತರ ಹಾರ್ಡ್ ಸೋಪ್ ನ ಯೂಸ್ ಮಾಡಬಾರ್ದು ಅಂತ ನಾನು ಸಹ ಕೇಳ್ಪಟ್ಟಿದ್ದೀನಿ. ಅದನ್ನ ನಾನು ಟೆಸ್ಟ್ ಮಾಡಿದೀನಿ ಕೂಡ, ಯಾವ ಸೋಪ್ ಹಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ದಿ ಬೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ಗೆ ಸೆಟ್ ಆಗುವಂತದನ್ನ ಯೂಸ್ ಮಾಡಿ. ಎಲ್ಲೋ ಒಂದ್ ಕಡೆ ಎಲ್ಲರೂ ಸಹ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀವಿ ಅಲ್ವಾ. ಸೊ ಚೆನ್ನಾಗಿರ್ಬೇಕು, ಬ್ಯೂಟಿಯಾಗಿ, ಔಟರ್ ಬ್ಯೂಟಿ ಅಂತ ಹೇಳ್ಬೋದು. ಸೊ ಕೆಲವೊಂದು ಇನ್ನರ್ ನಾವು ಅಭ್ಯಾಸಗಳನ್ನ ಬೆಳೆಸ್ಕೊಂಡಾಗ ಔಟರ್ ಬ್ಯೂಟಿ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಸರ್ ಒಂದು 2 ಎಪಿಸೋಡಲ್ಲೇ ತಿಳಿಸ್ಕೊಟ್ಟಿರೋ ವಿಷಯಗಳ ಮುಖಾಂತರ ನಾವು ತಿಳ್ಕೊಬಹುದು. ಸೊ ಇಷ್ಟು ಸಾಕಷ್ಟು ವಿಚಾರಗಳನ್ನು ನಿಮಗೆ ರಾಕೇಶ್ ಸರ್ ಆದರೆ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಡರ್ಮಟಾಲಜಿಗೆ ಸಂಬಂಧಿಸಿದಂತೆ, ಚರ್ಮ ಮತ್ತು ಹೇರ್ಗೆ ಸಂಬಂಧಿಸಿದಂತೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಕನ್ಸಲ್ಟೇಷನ್ ತಗೊಂಡು ಸರ್ ಯಾವ ಟೈಮ್ಗೆ ಅವೈಲಬಿಲಿಟಿ ಇರ್ತಾರೆ ಅನ್ನೋದು ತಿಳ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಯಾಕಂದರೆ ಎಷ್ಟೋ ಈಗ ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಅಷ್ಟು ಬೇಗ ಕ್ಲಿಯರ್ ಆಗಿರೋದಿಲ್ಲ. ಯಾಕೆಂದರೆ ನಾನು ತುಂಬ ಕೇಳ್ಪಟ್ಟಿದ್ದೀನಿ, ಅಯ್ಯೋ ಎಲ್ಲೆಲ್ಲೋ ತೋರಿಸಿದ್ದೀವಿ, ಇಷ್ಟು ಲಕ್ಷಗಳ ಖರ್ಚು ಮಾಡಿದ್ದೀವಿ ಅಂತ ಹೇಳಿರೋರು ಇದ್ದಾರೆ. ಸೊ ಹಾಗಾಗಿ ಇಲ್ಲೇ ನಮ್ಮ ಒಂದು ಚಿಕ್ಕಬಳ್ಳಾಪುರದಲ್ಲಿ ಲಭ್ಯ ಇರೋದ್ರಿಂದ ಒಂದ್ಸಲ ಭೇಟಿ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಇಷ್ಟು ಈ ಒಂದು ಎಪಿಸೋಡ್ನ ವಿಚಾರಗಳು. ಸೊ ಇನ್ನಷ್ಟು ವಿಚಾರಗಳನ್ನು ನಂತರದ ಒಂದು ಎಪಿಸೋಡಲ್ಲಿ ನಾವು ಮಾಡೋದಕ್ಕಾದರೆ ಪ್ರಯತ್ನ ಪಡ್ತೀವಿ. ಸೊ ಸರ್ ಎಲ್ಲ ಅವೈಲಬಿಲಿಟಿ ಇರ್ತಾರೆ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ನೀಲಾದ್ರಿ ಕ್ಲಿನಿಕ್, MG ರೋಡ್, ಚಿಕ್ಕಬಳ್ಳಾಪುರ ಟೌನ್, ನಿಯರ್ ದರ್ಗಾ ಹತ್ರ ಅವ್ರ ಲೊಕೇಶನ್ ಬರುತ್ತೆ. ಸೊ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಅವ್ರ ಲೊಕೇಶನ್ ಶೇರ್ ಮಾಡ್ತಾರೆ. ಸರ್ ಫೈನಲಿ ಇನ್ನೊಂದು ಕ್ವಶನ್ ಇದೆ ಸರ್, ಈ ಕಜ್ಜಿ ಅಂತಾರಲ್ಲ, ಕಜ್ಜಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್. ಕಜ್ಜಿ ಏನಂದ್ರೆ ಇದು ಸ್ಕೇಬಿಸ್ ಅಂತ ಕರಿತೀವಿ. ಇದು ಯಾರು ಬರುತ್ತಂದ್ರೆ ಹಾಸ್ಟೆಲಲ್ಲಿರೋ ಮಕ್ಕಳಲ್ಲಿ ಕಾಮನ್ ಆಗಿ ಬರುತ್ತೆ. ಮತ್ತು ಈಗ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಏನು ಮಾಡ್ತಾರೆ, ಒಂದು ಶೆಡ್ಡಲ್ಲಿ ಹಾಕೊಂಡು ಸುಮಾರು ಜನ ಇರ್ತಾರೆ, ಅವರಲ್ಲಿ ಬರುತ್ತೆ. ಮತ್ತು ಯಾರು ತುಂಬ ಜನ ಒಟ್ಟೊಟ್ಟಿಗೆ ಇರ್ತಾರೆ ಅವರಲ್ಲಿ ಬರುತ್ತೆ. ಮತ್ತು ಟ್ರಾವೆಲ್ ಯಾರು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾರೆ, ಮತ್ತು ಯಾರು ಔಟ್ಸೈಡು ಹೋಟೆಲಲ್ಲೆಲ್ಲ ಮಲಗೋದು ಅವರಲ್ಲಿ ಕಾಮನ್ನಾಗಿ ನೋಡ್ತೀವಿ. ಸೊ ಇದು ಏನಕ್ಕೆ ಬರುತ್ತೆ ಅಂದರೆ ಇದು ಒಬ್ಬರಿಂದ ಒಬ್ರಿಗೆ ಬರೋವಂಥ ಕಾಯಿಲೆ ಇದು. ಸೊ ಹಂಗಾಗಿ ಏನಕ್ಕಾಗುತ್ತೆ, ಒಬ್ಬರಿಂದ ಬರ್ತಾರಲ್ಲ, ಈಗ ಟ್ರಾವೆಲ್ ಮಾಡೋರಾಗಲಿ ಅಲ್ಲಿ ಇನ್ಫೆಕ್ಟೆಡ್ ಆಗಿರೋ ಬಂದು ಆ ಬೆಡ್ ಅಥವಾ ಬಸ್ಸಲ್ಲಿ ಸೀಟ್ ಅಥವಾ ಟ್ರೈನ್ ಸೀಟ್ ಮಲ್ಗೋಗಿರ್ತಾರೆ, ನಂತರ ನೀವು ಹೋಗ್ತೀರ, ಆಗೇನಾಗುತ್ತೆ ಅಲ್ಲಿ ಹೋಗಿ ಅದರಿಂದ ನಿಮಗೆ ಬರುತ್ತೆ. ಇದು ಬೇಸಿಕಲಿ ಹುಳ ಇರುತ್ತೆ, ಇದು ಸ್ಕೇಬಿಸ್ ಹುಳ, ಕಣ್ಣು ಕಾಣೋದಿಲ್ಲ. ಆ ಹುಳ ಏನಾಗುತ್ತೆ ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಎಸ್ಪೆಷಲಿ ಮಕ್ಕಳು ಏನಾಗುತ್ತೆ, ಹಾಸ್ಟೆಲಿರೋ ಮಕ್ಕಳು ತುಂಬ ಕೇರ್ಫುಲ್ಲಾಗಿ ತೊಗೊಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಮನೆಗೆ ಬರ್ತಾರೆ, ಮನೆಗೆ ಬಂದು ಮನೆಯವರಿಗೆಲ್ಲ ಹಬ್ಸ್ಬಿಟ್ಟು ಹೋಗ್ತಿದ್ದಾರೆ. ಸೊ ಅದನ್ನು ಯಾರು ಮನೆಯಾಗಲಿ ಅಥವಾ ವಾರ್ಡನ್ ಆಗಲಿ ಯಾರು ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ಸೋದು ತುಂಬ ಒಳ್ಳೆಯದು. ಸೊ ಹೆಂಗೆ ಬರುತ್ತೆ ಸ್ಕೇಬಿಸ್ ಅಥವಾ ಕಜ್ಜಿ ಅಂದರೆ ಮಕ್ಕಳಲ್ಲಿ ಯೂಶಲಿ ಅವ್ರಿಗೆ ನವೆ ಜಾಸ್ತಿ ಆಗುತ್ತೆ ಅಥವಾ ಕಡ್ತ ಜಾಸ್ತಿ ಆಗುತ್ತೆ. ಎಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಈ ಬೆರಳ್ಸೊಂದಿಲಿ, ಕಂಕ್ಳಲ್ಲಿ, ಹೊಟ್ಟೆ ಹತ್ರ, ಮತ್ತು ಇಲ್ಲಿ ಎಲ್ಬೋ ಹತ್ರ, ಮತ್ತು ಇದು ಪ್ರೈವೇಟ್ ಪಾರ್ಟ್ಸಲ್ಲೆಲ್ಲ, ಅಲ್ಲಿ ತೊಡೆ ಹತ್ರ, ಕಾಲಿಂದಗಡೆ ಅಲ್ಲೆಲ್ಲ ಕಡ್ತ ಜಾಸ್ತಿ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ತುಂಬ ಕೆರೀತಾರೆ ಮಕ್ಕಳು. ಅಂತ ನೀವು ನೋಡಿಕೊಂಡು ಡಾಕ್ಟ್ರ್ ಹತ್ರ ತೋರಿಸಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ, ಅವರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ ಮತ್ತು ಅವ್ರಿಗೂ ಕಾಯಿಲೆ ಕಮ್ಮಿ ಆಗುತ್ತೆ. ಓಕೆ ಸರ್, ಇದಕ್ಕೆ ಟ್ರೀಟ್ಮೆಂಟ್ ನಿಮ್ಮ ಲಭ್ಯ ಇದೆಯಲ್ಲ? ಹಾಂ ಇದೆ ಮೇಡಮ್, ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅವ್ರು ನಮ್ಮ ಬಂದು ಒಂದ್ಸಲ ಕನ್ಸಲ್ಟ್ ಮಾಡೋ ಸಾಕು, ನಾವು ಅವ್ರಿಗೆ ಫಾಲೋ ಮಾಡ್ತೀವಿ. ಇದೆಲ್ಲ ಕ್ರೀಮ್ ಹಚ್ಚೋ ಥರ ಇರಲ್ಲ, ಇದಕ್ಕೆ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟಾಗಿ ಕ್ರೀಮ್ ಹಚ್ಬೇಕಾಗುತ್ತೆ. ನಾವು ಹೇಳ್ದಂಗೆ ಫಾಲೋ ಮಾಡಿದ್ರೆ ಖಂಡಿತ ಕಮ್ಮಿ ಆಗುತ್ತೆ ಇದು. ಓಕೆ, ಒನ್ ಮೋರ್ ಕ್ವಶನ್ ಅಂತಂದ್ರೆ ಈ ನರಗುಳ್ಳೆ ಅಂತ ಹೇಳ್ತಾರಲ್ಲ, ಹೌದು ಮೇಡಮ್, ಅದ್ರ ಹೇಗೆ ಸರ್? ಈ ನರಗುಳ್ಳೆ ಅಂದ್ರೆ 2 ಥರ, ಅಂದ್ರೆ ಒಂದು ಸ್ಕಿನ್ ಟ್ಯಾಗ್ ಅಂತ ಕರಿತೀವಿ, ಇನ್ನೊಂದು ವೈರಲ್ ಇನ್ಫೆಕ್ಷನ್ ಇರುತ್ತೆ. ಜನ ಈಗ 2 ನರಗುಳ್ಳೆ ಅಂತಾರೆ. ಅದು ಇದು ಸ್ಕಿನ್ ಟ್ಯಾಗ್ ಅಂದ್ರೆ ಏನು ಪ್ರಾಬ್ಲಮ್ ಮಾಡಲ್ಲ ಮೇಡಮ್. ಅದು ಏನಕ್ಕೆ ಬರೋದು, ಯೂಶಲಿ ಎಲ್ಲರಲ್ಲಿ ಇದ್ದೇ ಇರುತ್ತೆ, ಒಂದು 5-6 ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಯಾರು ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಇತ್ತು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ, ತುಂಬ ದಪ್ಪ ಇರೋರಿಗೆ, ಅವ್ರಿಗೆ ಏನಾಗುತ್ತೆ ಕತ್ತತ ಪೂರ್ತಿ ತುಂಬ ಇರುತ್ತೆ, ತುಂಬ ಜನ ಇರುತ್ತೆ. ಸೊ ಅಂತ ಒಂದ್ಸಲ ಅದು ಬಂದ ಮೇಲೆ ಅದು ಕ್ರೀಮು ಟ್ಯಾಬ್ಲೆಟ್ಸಲ್ಲಿ ಹೋಗಲ್ಲ. ಮತ್ತು ಕೆಲವೊಬ್ಬರು ಕುದುರೆ ಕೂದಲನ್ನ ಕಟ್ಟೋದಾಗ್ಲಿ, ದಾರ, ಹೌದು ಕೆಲವರು ಬಂದ್ ಮಾಡ್ತಾರೆ, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಕೆಲವೊಂದು 5-6 ಇರುತ್ತೆ, ಅದು ನೀವೇನು ತೆಗೆಸ್ಕೊಳಕ್ಕೆ ಹೋಗಬೇಡ, ನೆಸಿಟಿ ಇರಲ್ಲ. ನಿಮ್ಗೇನು ತೊಂದರೆ ಮಾಡ್ತಿಂದ ಹಾಗೆ ಬಿಟ್ಟರೆ ಒಳ್ಳೇದು. ಸೊ ನೀವು ಅದನ್ನು ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಇನ್ನೊಂದು ಮಾಡ್ಕೊತೀರಾ, ಅದನ್ನು ಮಾಡಬೇಡಿ. ತುಂಬ ಇದ್ದವರು, ನನಗೆ ಕಾಸ್ಮೆಟಿಕ್ ವರಿ ಇದ್ದವರು ಬಂದು ತೆಗೆಸ್ಕೊಂಡ್ರೆ ಒಳ್ಳೇದು. ಮತ್ತು ಇನ್ನೊಂದು HPV ವೈರಲ್ ಇನ್ಫೆಕ್ಷನ್ ಅಂತ ಕರಿತೀವಿ, ವಾಟ್ ಅಂತ ಕರಿತೀವಿ, ಅದನ್ನು ಕೆಲವರು ನರಗುಳ್ಳೆ ಅಂತಾರೆ.
ಅಂಥವ್ರು ಅದನ್ನು ತೆಗಿಸ್ಬೇಕಾಗತ್ತೆ. ಅದು ಯಾಕಂದ್ರೆ ಅದು ಬಿಟ್ಟರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇನ್ನೊಬ್ರಿಗೂ ಸ್ಪ್ರೆಡ್ ಆಗುತ್ತೆ ಅದು. ಸೊ ಅದನ್ನು ತೆಗೆಸೋದು ಒಳ್ಳೇದು ಮೇಡಮ್. ಸೊ ನರಗುಳ್ಳೆಗೂ ನಿಮ್ಮಲ್ಲಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್. ಇದಕ್ಕೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲೆಕ್ಟ್ರೋಕಾಟ್ರಿ ಅಂತ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಮಿಷಿನ್ ಇದೆ. ಸೊ ನಮ್ಮಲ್ಲಿ ನಾವು ಅದನ್ನ ಮಾಡ್ಕೊಡ್ತೀವಿ, ಅದು ನಮ್ಮ ಅವೈಲೇಬಲ್ ಇದೆ, ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಸಿ ವೀಕ್ಷಕರೇ, ಈ 2 ಎಪಿಸೋಡ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ನಮ್ಮ ಜನರು ಮೆನ್ ಅಂಡ್ ವಿಮೆನ್ ಇಬ್ರು ಸಹ ಏನಾದ್ರೆ ಚರ್ಮ ಹೇರು ಸಂಬಂಧಿಸಿದ ಸಮಸ್ಯೆಗಳು ಇದೆ, ಆ ಸಮಸ್ಯೆಗಳಿಗೆ ರೀಸನ್ ಏನು, ಏತಕ್ಕೆ ಬರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನು ಎಲ್ಲನೂ ಸಹ ಸೂಪರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರಾಕೇಶ್ ಅವರು ಈ ಒಂದು 2 ಎಪಿಸೋಡ್ಸ್ ಅಲ್ಲಿ. ಸೊ ಅವರಿಗೆ ಇದೇ ತರ ನಂತರ ಒಂದು ಎಪಿಸೋಡ್ ಅಲ್ಲಿ ಸಹ ಏನ್ ಲೇಟೆಸ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ಸ್ ಬಂದಿದೆ ಅದೆಲ್ಲದ್ರ ಬಗ್ಗೆ ಸಹ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀರಾ ಅಂತ ನಾವು ಆಸೆ ಪಡ್ತಾ ಇದೀವಿ ಸರ್. ಇನ್ನೂ ಒಂದು ಎಪಿಸೋಡ್ ಮಾಡೋಣ ನಮ್ಮ ಚಾನಲ್ ಅಲ್ಲಿ. ಸೊ ಅಡ್ವಾನ್ಸ್ ಇನ್ನ ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಬಗ್ಗೆ ಸಹ ನೀವು ತಿಳಿಸ್ಕೊಡ್ಬೇಕಾಗ ವಿನಂತಿ. ಓಕೆ, ಸೊ ಇಷ್ಟು ಇವತ್ತಿನ ಗೆಸ್ಟ್ ಕಾರ್ಯಕ್ರಮದ ವಿಚಾರಗಳು. ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಸಹ. ನೀವು ಸಹ ಇನ್ನು ಸಾಕಷ್ಟು ವಿಚಾರಗಳು ತಿಳ್ಕೋಬೇಕು ಅಂತ ಇದ್ರೆ ನಮ್ಮ ಒಂದು CTV ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನಮಗೆ ಇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಚಾರಗಳು ಇಷ್ಟು. ಸೊ ಇಷ್ಟೊಂದು ವಿಚಾರಗಳನ್ನ ತುಂಬಾ ಪೇಷನ್ಸ್ ಆಗಿ ಸರ್ ಉತ್ತರ ಕೊಟ್ಟಿದ್ದಾರೆ, ಯಾಕೆಂದ್ರೆ ಜನತೆಗೆ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಡಾಕ್ಟರ್ ರಾಕೇಶ್ ಅವರಿಗೆ. ಧನ್ಯವಾದ. ಸೊ ಇದು ಇವತ್ತಿನ ವಿಚಾರ ಧಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಂತರದ ಒಂದು ಎಪಿಸೋಡಲ್ಲಿ ಮತ್ತೊಬ್ಬ ಸ್ಪೆಷಲ್ ಗೆಸ್ಟ್ ಒಂದಿಗೆ ನಿಮಗಾದರೆ ಸಾಕಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ಚಾನಲ್ ಸದಾ ಸಿದ್ಧವಾಗಿರುತ್ತೆ. ಇವತ್ತಿನ ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಆಶಿಸ್ತಾ ಈ ಒಂದು ಎಪಿಸೋಡ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.